ವೀಣಾ ಮೇಡಮ್ ವೆಲ್ಕಮ್ ಬೊಕ್ಕೆ ಎಲ್ಲ ತಗೊಂಡು ಬನ್ನಿ. ಅವರನ್ನು ಸ್ಮರಿಸುತ್ತಾ ಪ್ರಾರಂಭಿಸೋಣ. ಕಲ್ಮಶವಿಲ್ಲದ ಮನಸ್ಸು, ಆ ಮನಸ್ಸಿನಲ್ಲೊಂದು ಕನಸು, ಆ ಕನಸಿನಲ್ಲೊಂದು ನೆನಪು, ಆ ನೆನಪಿನಲ್ಲೊಂದು ಆಸೆ, ಆ ಆಸೆಯಲ್ಲೊಂದು ಭಾಷೆ, ಆ ಭಾಷೆಯಲ್ಲೊಂದು ಶಾಲೆ, ಆ ಶಾಲೆಯಲ್ಲೊಂದು ಶಿಕ್ಷಣ, ಆ ಶಿಕ್ಷಣದಲ್ಲೊಂದು ಶಿಸ್ತು, ಆ ಶಿಸ್ತಿನಲ್ಲೊಂದು ವಿದ್ಯೆ, ಆ ವಿದ್ಯೆಯಲ್ಲೊಂದು ವೃತ್ತಿ, ಆ ವೃತ್ತಿಯಲ್ಲೊಂದು ಬದುಕು, ಆ ಬದುಕಿನಲ್ಲೊಂದು ಜೀವನ, ಆ ಜೀವನದಲ್ಲೊಂದು ವ್ಯಕ್ತಿತ್ವ, ಆ ವ್ಯಕ್ತಿತ್ವದಲ್ಲೊಂದು ಹೆಸರು, ಆ ಹೆಸರಿನಲ್ಲೊಂದು ಕೀರ್ತಿ, ಆ ಕೀರ್ತಿಯಲ್ಲೊಂದು ಪತಾಕೆ, ಆ ಕೀರ್ತಿ ಪತಾಕೆಯೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸರ್, ಅವರೇ ನಮ್ಮ ಶಾಲೆಯ ಡಾಕ್ಟರ್ HK ಮರಿಯಪ್ಪ ಸರ್. ಇಂದು ನಾವು ಅವರ ಅನುಪಸ್ಥಿತಿಯಲ್ಲಿ ಈ ಶಾಲಾ ವಾರ್ಷಿಕೋತ್ಸವವನ್ನು ನಡೆಸುತ್ತಿದ್ದೇವೆ. ಅವರಿಲ್ಲದಿದ್ದರೂ ನಮ್ಮ ಡಾಕ್ಟರ್ HK ಮರಿಯಪ್ಪ ಸರ್ ಅವರು ಇಲ್ಲೇ ಇದ್ದಾರೆ ಎಂದು ಭಾವಿಸಿ ಈ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಯಶಸ್ವಿಗೊಳಿಸೋಣ. ಮೋಡಗಳು ಮುಗಿಲಿಗೆ ಸದ್ದಿಲ್ಲದ ಮುತ್ತಿಟ್ಟ ಹಾಗೆ, ಕಾರ್ಮೋಡ ಕರಗಿ ಮಳೆ ಹನಿ ಸುರಿಸಿದ ಹಾಗೆ, ಮುಂಜಾನೆಯ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಸಾಗರದ ಅಲೆಗಳು ತೀರಕ್ಕೆ ಸೋಕುವ ಹಾಗೆ, ಸೂರ್ಯೋದಯಕ್ಕೆ ಅಕ್ಕಿಗಳು ಜೋಗುಳು ಹಾಡುವ ಹಾಗೆ, ಸಂಜೆಯ ತಂಪಾದ ಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವ ಹಾಗೆ, ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎನ್ನುವ ಆಶಯದೊಂದಿಗೆ ದಿನಾಂಕ 1/3/2025 ಆದ ಇಂದು ನಮ್ಮ ಸಂಸ್ಥೆಯಾದ ಡಾಕ್ಟರ್ ಶಾಂತಾ ಮರಿಯಪ್ಪ ಕಾನ್ವೆಂಟ್ ಇಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ, ಕಾಶಿ, ಗೋಕರ್ಣ, ಕೇದಾರ ಮೊದಲಾದ ಪುಣ್ಯ ತೀರ್ಥ ಕ್ಷೇತ್ರಗಳಲ್ಲಿ ಆ ದೇವರು ದೇವರಲ್ಲ, ತನ್ನ ತಾನರಿದು ತಿಳಿಯದೆಡೆ ತಾನೇ ದೇವ ನೋಡು ಕೂಡಲ ಸಂಗಮ ದೇವ ಎಂಬ ಅಣ್ಣ ಬಸವಣ್ಣನವರ ಒಂದು ಅದ್ಭುತ ವಾಚನವನ್ನು ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮದ್ದೂರು ಶಾಲೆಯಿಂದ ಆಗಮಿಸಿರುವಂತಹ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಪ್ರಾಂಶುಪಾಲರು ದಯವಿಟ್ಟು ವೇದಿಕೆಯ ಮೇಲೆ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗೀತೆಯ ಮೂಲಕ ಪ್ರಾರಂಭಿಸೋಣ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ಶಿರವೇ ಹೊನ್ನ ಕಳಸವಯ್ಯ ಎಂಬ ಜಗಜ್ಯೋತಿ ಬಸವಣ್ಣನವರ ಅರ್ಥಪೂರ್ಣ ವಚನದಂತೆ ತಮ್ಮ ಒಂದು ಭಕ್ತಿಗೀತೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನು ನೀಡಲು ಬರಲಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿ ವೃಂದದವರಾದ ಶ್ರೀಮತಿ ಸ್ಮಿತಾ ಮೇಡಮ್ ಹಾಗೂ ತಂಡದವರು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರೀವರ, ಹೇ
ನನ್ನ ಪ್ರಿಯ ಗಣೇಶನೇ ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರೀವರ ಹೇ ಕರುಣಾಕರ ಮೈಸೂರಿನಲ್ಲಿ ಮೂಷಿಕ ವಾಹನ ವರಗಳ ತರುವ ನಿಂತವನೇ ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರೀವರ ಹೇ ಕರುಣಾಕರ ಪಾಯಿ ಪಾಯಿ ವಿನಾಯಕ ತ್ರಾಯಿ ತ್ರಾಯಿ ಗಣನಾಯಕ ಪಾಯಿ ಪಾಯಿ ವಿನಾಯಕ ತ್ರಾಯಿ ತ್ರಾಯಿ ಗಣನಾಯಕ ನಿನ್ನ ನಾಮವ ನಿತ್ಯ ನುಡಿದರೆ ಮರೆಯುವುದು ಎಲ್ಲ ವಿಘ್ನಗಳು ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರೀವರ ಹೇ ಕರುಣಾಕರ ನಿರ್ಮಲ ಮನದೇ ನಿನ್ನ ಪೂಜಿಸೆ ಸಫಲವು ಎಲ್ಲ ಕಾರ್ಯಗಳು ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರೀವರ ಹೇ ಕರುಣಾಕರ ಪಾಯಿ ಪಾಯಿ ವಿನಾಯಕ ತ್ರಾಯಿ ತ್ರಾಯಿ ಗಣನಾಯಕ ಪಾಯಿ ಪಾಯಿ ವಿನಾಯಕ ತ್ರಾಯಿ ತ್ರಾಯಿ ಗಣನಾಯಕ ಪಾಯಿ ಪಾಯಿ ವಿನಾಯಕ ತ್ರಾಯಿ ತ್ರಾಯಿ ಗಣನಾಯಕ. ಥ್ಯಾಂಕ್ ಯು. ವಿಘ್ನ ವಿನಾಯಕನಾದ ವಿಘ್ನೇಶ್ವರನನ್ನು ಕುರಿತು ಪ್ರಾರ್ಥಿಸಿದಂತಹ ಶ್ರೀಮತಿ ಸ್ಮಿತಾರವರು ಹಾಗೂ ಸಂಗಡಿಗರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅಂದದ ನಾಡು ಶ್ರೀಗಂಧದ ಬೀಡು ನಮ್ಮ ಕರುನಾಡು. ಈಗ ನಮ್ಮ ಕರುನಾಡಿಗೆ ಗೌರವ ಸಲ್ಲಿಸುವ ಸಮಯ. ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಚಂದ
ಎದ್ದು ನಿಂತು ಗೌರವ ಸಲ್ಲಿಸಿದಂತಹ ಎಲ್ಲ ಅತಿಥಿ ಮಹನೀಯರಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪ್ರೇಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಅತಿಥಿ ಗಣ್ಯರನ್ನು ನೃತ್ಯದ ಮೂಲಕ ಸ್ವಾಗತಿಸಲು ಬರಲಿದ್ದಾರೆ 5ನೇ ತರಗತಿಯ ವಿದ್ಯಾರ್ಥಿಗಳು. ಪ್ರೀತಿಯ ಮಕ್ಕಳೇ ಹಾಗೂ ಪೋಷಕರೇ, ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು. ಅಚ್ಚೋಣ ಪ್ರೀತಿಯ ಹಣತೆ, ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆದರತೆ, ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ, ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ಈಗ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹನೀಯರನ್ನು ತುಂಬು ಹೃದಯದಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದಂತಹ ಶ್ರೀಮತಿ ಸುಮಿತ್ರಾರವರು. ಗುಣದಲ್ಲಿ ಗುಲಾಬಿಯಂತೆ ಸಂಜೆಯ ನಮನಗಳು. ಮೊದಲಿಗೆ ತಾಯಿ ಶಾರದಾಂಬೆಯ ಪಾದಾರವಿಂದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ವಿಘ್ನ ವಿನಾರಕನಿಗೆ ನಮಿಸುತ್ತಾ, ಡಾಕ್ಟರ್ ಶಾಂತಾ ಮೇಡಮ್ ರವರ ನುಡಿನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಸ್ವಾಗತವನ್ನು ಮಾಡಲು ಹೆಚ್ಚಿಸುತ್ತೇನೆ. ಭಾನುಭೂಮಿ ಹಬ್ಬಿದಲ್ಲಿ ಏನು ರಮ್ಯ ದೂರದಲ್ಲಿ, ಪ್ರಭಾಮಯನು ವಿಭಾಕರನು ಸಭಾಂಗಣದಿ ವಿರಾಜಿಪನು, ಹಾಲು ಮೋಡದಲ್ಲಿ ಈ ಸುಂದರ ಸಂಜೆಯಲ್ಲಿ, ನಮ್ಮ ನಿಮ್ಮ ಸಮಾಗಮದಲ್ಲಿ ಈ ಸುಂದರ ವಾತಾವರಣದಲ್ಲಿ ಎಷ್ಟು ಚಂದ ಈ ಸಂಭ್ರಮ. ಕೇವಲ ವಿದ್ಯೆಯಿಂದ ಕಲಿತಿದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯನ್ನ ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನ ಮಾಡಲು ಇಚ್ಛಿಸುತ್ತೇನೆ.
ನಮ್ಮ ಶಾಲೆಯ ಹೊನ್ನ ಕಳಸ ಸದ್ಗುಣ ಸಂಪನ್ನರು, ಸರಳ ಜೀವನ, ಸಜ್ಜನಿಕೆಯ ವ್ಯಕ್ತಿತ್ವ ಉಳ್ಳವರು, ಹುರುಪು ಹುಮ್ಮಸ್ಸಿನ ನಾಯಕರು, ಮಗುವಿನ ಮನಸ್ಸಿನವರು, ತಂದೆಯ ಗುಣವುಳ್ಳವರು, ತಾಯಿಯ ಪ್ರೀತಿ ವಾತ್ಸಲ್ಯ ಉಳ್ಳವರು, ಅವರೇ ನಮ್ಮ ಅಚ್ಚುಮೆಚ್ಚಿನ ನಮ್ಮ ಶಾಲೆಯ ಸಂಸ್ಥಾಪಕರು ಡಾಕ್ಟರ್ ಎಚ್ ಕೆ ಮರಿಯಪ್ಪ ಸರ್ ಅವರಿಗೆ ಅನುಪಸ್ಥಿತಿಯ ಸ್ವಾಗತವನ್ನು ಕೋರಲು ಇಚ್ಛಿಸುತ್ತೇನೆ. ಈ ವೇದಿಕೆಯ ಸಾರಥ್ಯವನ್ನ ವಹಿಸಿರುವ ಹಿರಿಯ ಚೇತನ ಹಸನ್ಮುಖಿ ನಗುಮುಖದವರು ಇವರೇ ನಮ್ಮ BT ಜಯಮುದ್ದಪ್ಪ ಸರ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಪ್ರೀತಿಯ ಜಯಮುದ್ದಪ್ಪ ಸರ್ ಅವರು ಮಾಜಿ ಅಧ್ಯಕ್ಷರು, ಸಾರ್ವಜನಿಕ ವಿದ್ಯಾಸಂಸ್ಥೆ ಚನ್ನಪಟ್ಟಣ. ಇವರಿಗೆ ಆತ್ಮೀಯ ಸ್ವಾಗತವನ್ನ ಬಯಸುತ್ತೇನೆ. ಸೂರ್ಯ ಭೂಮಿಯನ್ನು ಬೆಳಗುವಂತೆ, ಹಣತೆ ಮನೆಯನ್ನ ಬೆಳಗುವಂತೆ ನಮ್ಮ ವೇದಿಕೆಯನ್ನ ಹಣತೆಯ ಮೂಲಕ ಬೆಳಗಲು ಆಗಮಿಸಿದರೆ ಉದ್ಘಾಟನಾ ಸಮಾರಂಭಕ್ಕೆ ಮೋಹನ್ ದಾಸ್ ದಾಮಿನಿ ಬ್ರಿಕ್ಸ್ ಇಂಡಸ್ಟ್ರಿ ಇವರಿಗೆ ನಮ್ಮ ಶಾಲೆಯ ಪರವಾಗಿ, ವೇದಿಕೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಶ್ರೀ ಟಿ ಶಶಾಂಕ್ ರವರು, ವೈದ್ಯಾಧಿಕಾರಿಗಳು, ಸಮೂಹ ಆರೋಗ್ಯ ಕೇಂದ್ರ, ಹಕ್ಕೂರು ಹೊಸಳ್ಳಿ. ಇವರು ಕರ್ತವ್ಯ ದೇವರು ಎಂದು ಹೇಳುವಂತೆ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಇವರಿಗೆ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ಬಯಸುತ್ತೇನೆ. HP ವೀರ್ ಮಲ್ಲೇಶ್ ಸರ್ ಅವರು, ಕಾರ್ಯದರ್ಶಿ HK ವೀರಣ್ಣಗೌಡ ಕಾಲೇಜು, ಹಕ್ಕೂರು ಹೊಸಳ್ಳಿ. ಇವರು ಕೂಡ ಆಗಮಿಸಿದರೆ ಇವರಿಗೆ ನಮ್ಮ ವೇದಿಕೆಯ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ನನ್ನ ವೈಯಕ್ತಿಕವಾಗಿ ಆದರಣೀಯ ಸ್ವಾಗತವನ್ನ ಬಯಸುತ್ತೇನೆ. ಶ್ರೀ KS ಸುಧಾಕರ್ ಅವರು, ಅಧ್ಯಕ್ಷರು, ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಬೆಂಗಳೂರು. ಇವರಿಗೆ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಆದರಣೀಯ ಸ್ವಾಗತವನ್ನ ಬಯಸುತ್ತೇನೆ. ಶ್ರೀ C ಅಪೂರ್ವ ಚಂದ್ರರವರು, ಕಾರ್ಯದರ್ಶಿಗಳು, MH ಚೆನ್ನೇಗೌಡ ವಿದ್ಯಾನಿಲಯ, ಮದ್ದೂರು. ಇವರಿಗೆ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ಬಯಸುತ್ತೇನೆ. ಚಾಮರಾಜರವರು, ಬೆಂಗಳೂರು. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಬಯಸುತ್ತೇನೆ. ಮದ್ದೂರು ಶಾಲೆಯಿಂದ ಆಗಮಿಸಿರುವಂತಹ ವರದರಾಜು ಸರ್ ಅವರು, ಮುಖ್ಯ ಶಿಕ್ಷಕರು, HK ಮರಿಯಪ್ಪ ಕಾನ್ವೆಂಟ್. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಚಂದ್ರಶೇಖರ್ ಸರ್ ಅವರು, HM ಕಸ್ತೂರಿಬಾ ಶಾಲೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನ ಬಯಸುತ್ತೇನೆ. ಶ್ರೀಮತಿ ಸಿರಿವಂತಿಗೆ ಮ್ಯಾಮ್, ಈ ಒಂದು ಕಾರ್ಯಕ್ರಮಕ್ಕೆ ಭವ್ಯವಾದಂತಹ ಒಂದು ಸ್ವಾಗತವನ್ನ ಬಯಸುತ್ತೇನೆ. ನಾಗರತ್ನರವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಶ್ರೀಮತಿ ಶೈಲಜಾ ಮ್ಯಾಮ್ ರವರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಶ್ರೀಮತಿ ಜಯಶ್ರೀ ಸುಧಾಕರ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ರೋಟರಿ ದಿನೇಶ್ BV ಹಳ್ಳಿರವರು, ಅಧ್ಯಕ್ಷರು, ರೋಟರಿ ಚನ್ನಪಟ್ಟಣ. ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಶ್ರೀ ಪ್ರಕಾಶ್ ಅವರು, ಪ್ರಾಂಶುಪಾಲರು, HKV ಡಿಗ್ರಿ ಪದವಿ ಕಾಲೇಜು. ಇವರಿಗೆ ವೇದಿಕೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನ ಬಯಸುತ್ತೇನೆ. ಶ್ರೀ ಕೃಷ್ಣ ಸರ್, ಕಮಲಾ ನೆಹರು ಬಾಲಕ ಪ್ರೌಢಶಾಲೆ, ಮದ್ದೂರು. ಇವರಿಗೆ ಈ ವೇದಿಕೆಯ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಜವಾಹರ್ ಮಹೇಶ್ ರವರು,
ಮುಖ್ಯ ಶಿಕ್ಷಕರು ಜವಾಹರ್ ಪ್ರೌಢಶಾಲೆ ಮದ್ದೂರು ಇವರಿಗೂ ನಮ್ಮ ಶಾಲೆಯ ಪರವಾಗಿ ವೇದಿಕೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನ ಬಯಸುತ್ತೇನೆ. ಸದಾ ಹಸನ್ಮುಖಿಯುಳ್ಳವರು ಪಟಪಟ ಅಂತ ಶಾಲೆಗೆ ಭೇಟಿ ನೀಡುತ್ತಾರೆ, ಚಟ ಅಂತ ಅಲ್ಲೇ ಪರಿಹಾರವನ್ನ ನೀಡುತ್ತಾರೆ. ಪರಿಹಾರ ನೀಡುವುದರ ಜೊತೆಗೆ ಎಲ್ಲರ ಸೌಖ್ಯವನ್ನು ಬಯಸುತ್ತಾರೆ. ಇವರೇ ನಮ್ಮ ಅಚ್ಚುಮೆಚ್ಚಿನ ಅಪ್ಪಾಜಿ ಸರ್, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಅಕ್ಕೂರು. ಇವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸುತ್ತೇನೆ. ರವಿ ಸರ್ ಅವರು ಆಡಳಿತಾಧಿಕಾರಿ HK ಮರಿಯಪ್ಪ ಸ್ಕೂಲ್, ಇವರಿಗೆ ಆದರದ ಸ್ವಾಗತವನ್ನ ಬಯಸುತ್ತೇನೆ. ಶ್ರೀ ಯೋಗೇಶ್ ಚೆಕೆರೆ ಸರ್, ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಚನ್ನಪಟ್ಟಣ, ಇವರಿಗೆ ವೇದಿಕೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಶ್ರೀ ವಸಂತ್ ಕುಮಾರ್ ಅವರು ಸಂಘಟನಾ ಕಾರ್ಯದರ್ಶಿ ದಕ್ಷಿಣ ಪ್ರಾಂತ್ಯ ಭಾರತ್ ವಿಕಾಸ್ ಪರಿಷತ್, ಇವರಿಗೆ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಶ್ರೀ ಹರೀಶ್ ಸರ್ ಅವರು ಆಡಳಿತಾಧಿಕಾರಿಗಳು ಡಾಕ್ಟರ್ ಶಾಂತಾ ಮರಿಯಪ್ಪ ಕಾನ್ವೆಂಟ್ ಅವೇರಳ್ಳಿ, ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಶ್ರೀ ಚನ್ನಪಟ್ಟಿ ಸರ್ ಅವರು ಮುಖ್ಯೋಪಾಧ್ಯಾಯರು ಡಾಕ್ಟರ್ ಶಾಂತಾ ಮರಿಯಪ್ಪ ಕಾನ್ವೆಂಟ್ ಹಾವೇರಳ್ಳಿ, ಇವರಿಗೆ ವೇದಿಕೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಆದರದ ಸ್ವಾಗತವನ್ನ ಬಯಸುತ್ತೇನೆ. ಮದ್ದೂರು ಶಾಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಪ್ರೀತಿಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಪೋಷಕರು, ಬೇರೆ ಕಡೆಯಿಂದ ಬಂದಿರತಕ್ಕಂತಹ ಎಲ್ಲ ಪೋಷಕರು, ಎಲ್ಲ ಗ್ರಾಮಸ್ಥರು ಹಾಗೂ ಮಕ್ಕಳಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಹಾಗೆ ನಮ್ಮ ಶಾಲೆಯ ಬೋಧಕೇತರ ವರ್ಗದವರಿಗೂ ಆದರದ ಸ್ವಾಗತವನ್ನ ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನೆರವೇರಲು ಕಾರಣಕರ್ತರು ನಮ್ಮ ಮೈಕ್ ಸೆಟ್ ಮತ್ತೆ ಲೈಟಿಂಗ್ಸ್ ಅವರು, ಇವರಿಗೂ ಪ್ರೀತಿಪೂರ್ವಕವಾದಂತಹ ಒಂದು ಸ್ವಾಗತವನ್ನ ಬಯಸುತ್ತೇನೆ. ಕ್ಯಾಮ್ರಾಮನ್ ರವರಿಗೂ ಕೂಡ ಸ್ವಾಗತವನ್ನ ಬಯಸುತ್ತೇನೆ. ಎಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸಲು ಅನುವು ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಗುಣದಲ್ಲಿ ಗುಲಾಬಿಯಂತೆ, ಮನದಲ್ಲಿ ಮಲ್ಲಿಗೆಯಂತೆ, ನಗುವಿನಲ್ಲಿ ಸಕ್ಕರೆಯಂತೆ ಇರುವ ಎಲ್ಲ ಉಪಸ್ಥಿತ ಗಣ್ಯರನ್ನು ತುಂಬ ಹೃದಯದಿಂದ ಸ್ವಾಗತಿಸಿದಂತಹ ಶ್ರೀಮತಿ ಸುಮಿತ್ರಾರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಚ್ಚೋಣ ಜ್ಞಾನದ ದೀಪವನ್ನು, ಹೋಗಲಾಡಿಸೋಣ ಅಂಧಕಾರವನ್ನು, ಬೆಳಗಿಸೋಣ ಮನೆ ಮನೆಗಳ ಪ್ರೀತಿಯ ಬೃಂದಾವನವನ್ನು, ಒಗ್ಗಟ್ಟಿನ ಬಲವನ್ನು ಜಗಕ್ಕೆ ತೋರಿಸೋಣ, ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ಈ ಉದ್ಘಾಟನಾ ಸಮಾರಂಭವನ್ನು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತರು ಶ್ರೀಯುತರು ಆದಂತಹ ಶ್ರೀ ಮೋಹನ್ ದಾಸ್ ರವರು, ದಾಮಿನಿ ಬ್ರಿಕ್ಸ್ ಇಂಡಸ್ಟ್ರಿ ಮಳ್ಳೂರು ಪಟ್ನ, ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಜೊತೆಗೆ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿ ಗಣ್ಯರು ಸೇರಿ ಈ ಉದ್ಘಾಟನೆಯನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಒಂದು ಉದ್ಘಾಟನೆಯನ್ನು ದೀಪ ಬೆಳಗಿಸಿ ಪಾರಿವಾಳ ಹಾರಿಸುವುದರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಡಬೇಕೆಂದು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. Dipajyotir
ಅವರಿಗೆ ಪುಷ್ಪಮಾಲೆಯನ್ನು ಕೂಡ ಅರ್ಪಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಪುಷ್ಪಾರ್ಚನೆಯನ್ನು. ಮನವು ಬೆಳಗಲಿ, ಪ್ರೀತಿಯಿಂದ ಪ್ರೀತಿ ಮೂಡಲಿ, ಸಂತೋಷ ಸಮೃದ್ಧಿ ನೆಮ್ಮದಿಯ ಬಾಳು ನಿಮ್ಮದಾಗಲಿ ಎಂಬ ಆಶಯದಂತೆ ದೀಪ ಬೆಳಗಿಸುವ ಮೂಲಕ ಜ್ಯೋತಿ ಸ್ವರೂಪಿಯಾದಂತಹ ಆ ದೀಪ ಮಾತೆಯನ್ನು ನಮ್ಮ ನಡುವಿಗೆ ಆಹ್ವಾನಿಸಿದಂತಹ ಶ್ರೀ ಮೋಹನ್ ದಾಸ್ ರವರು, ದಾಮಿನಿ ಬ್ರಿಕ್ಸ್ ಇಂಡಸ್ಟ್ರಿ ಮಳ್ಳೂರು ಪಟ್ನಾ ಇವರು, ಜೊತೆಗೆ ಇಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಮುಖ್ಯ ಶಿಕ್ಷಕರೇ, ಶಿಕ್ಷಕಿಯರೇ, ಶಿಕ್ಷಕರೇ, ಪ್ರೀತಿಯ ಮಕ್ಕಳೇ, ಪೋಷಕರೇ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಉದ್ಘಾಟನಾ ಭಾಷಣ ಒಂದು ಅವಕಾಶ ನೀಡಿದೆ. ಸೌಂಡ್ ಜಾಸ್ತಿ ಮಾಡಿದ್ದೀವಿ. ಈ ಕ್ಷೇತ್ರ ವೈಯಕ್ತಿಗಳನ್ನಾಗಿ ಈ ಕಾರ್ಯಕ್ರಮದಲ್ಲಿ ನನ್ನ ಮಗಳು ನನ್ನ ಅಳಿಯ ಭಾಗವಹಿಸಬೇಕಾಗಿತ್ತು. ಕಾರಣಾಂತರದಿಂದ ಅವರು ಬರೋಕ್ಕಾಗಲಿಲ್ಲ. ಆ ಒಂದು ಸದಾವಕಾಶ ನನಗೆ ಭಗವಂತ ರೂಪಿಸ್ಬಿಟ್ಟವನೇ. ಕಾರಣ ಈ ಊರಲ್ಲಿ ನನ್ನ ಅಜ್ಜಿ ಜನ್ಮ ತಾಳಿತ್ತು. ಜೊತೆಗೆ ವೀರಣ್ಣನವರ ಸಹೋದರಿಯಾಗಿ, ಮರಿಯಪ್ಪನವರ ಸಹೋದರಿಯಾಗಿ ನನ್ನ ಅಜ್ಜಿ ಈ ಊರಿನಲ್ಲಿ ಹುಟ್ಟಿದ್ದು. ಆ ಪುಣ್ಯಕ್ಷೇತ್ರದಲ್ಲಿ ನನ್ನೊಂದು ಅವಕಾಶ ಕಲ್ಪಿಸ್ಬಿಟ್ಟವನು ಭಗವಂತ. ಅದಕ್ಕಾಗಿ ನಾನು ಭಗವಂತನ ಚಿರುನಿ. ನನ್ನ ಮಗಳು ಅಳಿಯ ಕಾರಣಾಂತರದಿಂದ ಬರೋಕ್ಕಾಗಲ್ಲ, ಅನಾರೋಗ್ಯ ನಿಮಿತ್ತ. ಅವರು ಮುಂದಿನ ದಿವಸಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಯಾವುದಾದ್ರು ಒಂದು ಕಾರ್ಯಕ್ರಮ ಭಾಗವಹಿಸೋದಕ್ಕೆ ನಾನು ವಿನಂತಿ ಮಾಡ್ಕೊಳ್ತಿದ್ದೀನಿ. ನನ್ನ ಅಳಿಯ ಚೆಲುವರಾಜು ಅವರು IAS ಮಾಡಿದ್ದಾರೆ. ಹಾರೋಹಳ್ಳಿ ಕನಕಪುರದ ಹಾರೋಹಳ್ಳಿ ಊರಿನವರು. ಅಂದರೆ ನನ್ನ ಮಗಳು ದಾಮಿನಿ ಮೋಹನ್ ದಾಸ್ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಊರಿನವರು, ನಮ್ಮ ಜಿಲ್ಲೆಯವರು. ಆದರೆ ಅವರೀಗ ಇಬ್ಬರು ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಡಿಷ್ನಲ್ DC ಮುಂದಿನ ದಿವಸಗಳಲ್ಲಿ ಅವರು ನಮ್ಮ ರಾಜ್ಯಕ್ಕೆ ಬರ್ಬೋದು. ಇನ್ನು ಕೆಲವು ವರ್ಷಗಳಲ್ಲಿ ಮಾಡಬೇಕು. ನೋಡು ಇನ್ನು ಮುಂದೆ ದೈವಾನುಕೂಲ ಹೆಂಗಿದೆ ಹಿಂಗೆ ನೋಡ್ಕೊಂಡು ಅದನ್ನು ಅವಕಾಶ ಮಾಡ್ತೀವಿ. ದೇವರು ಕಲ್ಪಿಸ್ಕೊಟ್ಟಾರೆ ನಮ್ಮ ಜಿಲ್ಲೆಯ ನಮ್ಮ ಇದನ್ನು ರಾಜ್ಯದ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಸಿಗಲಿ ಅಂತೇಳಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಡಾಕ್ಟರ್ ಶಾಂತಾ ಮರಿಯಪ್ಪನವರ ಆತ್ಮಕ್ಕೆ ಚಿರಶಾಂತಿ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಉದ್ಘಾಟನಾ ಭಾಷಣವನ್ನು ನಡೆಸಿಕೊಟ್ಟಂತಹ ಶ್ರೀ ಮೋಹನ್ ದಾಸ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕನಸುಗಳಿಗೆ ಚಾಲನೆ ಕೊಟ್ಟು ಕಳೆದು ಹೋದ ದಿನಗಳ ಪರಿವೇ ಅರಿಯದೆ ಹೋದವು. ಕನಸುಗಳು ಮಾತ್ರ ಮುಗಿಯದೇ ಹೊರಟವು, ನೆನಪುಗಳು ಮಾತ್ರ ಮನದ ಪುಟದಲ್ಲಿ ವರದಿಯಾಗ ಹೊರಟವು. ಈಗ 2024-25ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಜರುಗಿದ ಆಗು ಹೋಗುಗಳ ಕಾರ್ಯಚಟುವಟಿಕೆಗಳ ಶಾಲಾ ಶೈಕ್ಷಣಿಕ ವರದಿಯನ್ನು ಮಂಡಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಚನ್ನಪ್ಪ ಟಿ ಸರ್ ಅವರು. ಈ ಸುಂದರ ಶುಭ ವೇಳೆಯಲ್ಲಿ ಸುಂದರವಾಗಿ ಅಲಂಕೃತಗೊಂಡಿರುವ ವೇದಿಕೆಯಲ್ಲಿ
ಉಪಸ್ಥಿತರಿರುವ ಕಾರ್ಯಕ್ರಮದ ಸಿಹಿಯನ್ನುಂಡು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲು ಬಂದ ವಿದ್ಯಾಭಿಮಾನಿಗಳೇ ಹಾಗೂ ಪೋಷಕರೇ, ನಿಮಗೆಲ್ಲರಿಗೂ ಶುಭ ನಮನಗಳು. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಎಲ್ಲ ಪೋಷಕರೇ, ನಮ್ಮ ನೆರೆಯ ತಾಲೂಕಿನ ಮರಿಯಪ್ಪ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಈ ದಿನ ನಮ್ಮ ಈ ವರ್ಷದ ಕಾರ್ಯಚಟುವಟಿಕೆಗಳು ಏನೇನು ನಡೆದೋ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮಗೆ ಮಂಡಿಸಲು ಬಂದಿದ್ದೇನೆ. ಬೊಂಬೆನಾಡು ಎಂದು ಹೆಸರು ಪಡೆದಿರುವಂಥ ಚನ್ನಪಟ್ಟಣ ತಾಲೂಕಿನಲ್ಲಿ ವಿರೂಪಾಕ್ಷಪುರ ಹೋಬಳಿಯ ಅವೇರಳ್ಳಿಯಲ್ಲಿ ಡಾಕ್ಟರ್ ಶಾಂತಮರಿಯಪ್ಪ ಕಾನ್ವೆಂಟ್ ಎಲ್ಲರ ಪ್ರಶಂಸೆಗೆ ಹಾಗೂ ಅಭಿಮಾನಕ್ಕೆ ಪಾತ್ರವಾಗಿರುವ ಈ ಸಂಸ್ಥೆ. ಈ ನಮ್ಮ ಜ್ಞಾನ ದೇಗುಲಕ್ಕೆ ಈ ದಿನಕ್ಕೆ 16 ವರ್ಷದ ಹರಿಯ. ಇಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಕರ್ನಾಟಕದಾದ್ಯಂತ ಪಸರಿಸಿದ್ದಾರೆ. 2008ರಲ್ಲಿ LKG ಮತ್ತು UKG ಪ್ರಾರಂಭವಾಗಿ ಈ ವರ್ಷದಲ್ಲಿ 298 ಮಕ್ಕಳಿದ್ದು, ಇದರಲ್ಲಿ 11 ಮಂದಿ ಶಿಕ್ಷಕಿಯರು, ಒಬ್ಬ ಮುಖ್ಯ ಶಿಕ್ಷಕರನ್ನು ಹೊಂದಿದೆ. ಈ ಶಾಲೆಯು ಗ್ರಾಮಾಂತರದಲ್ಲಿದ್ದು ಡಾಕ್ಟರ್ HK ಮರಿಯಪ್ಪನವರ ಅಭಿಮಾನದ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆಯಾಗಿದೆ. ಇದು ಅವರು ಗ್ರಾಮಾಂತರಕ್ಕೆ ಹಳ್ಳಿಯ ಜನರಿಗೆ ಯಾವುದೇ ಡೊನೇಷನ್ ಇಲ್ಲದೆ ಕಡಿಮೆ ಶುಲ್ಕದಲ್ಲಿ ಎಲ್ಲ ಶಾಲಾ ಶುಲ್ಕವನ್ನು ಪಡೆದು ನಡೆಸುತ್ತಿರುವ ಶಾಲೆಯಾಗಿದೆ. ಇದರಲ್ಲಿ ಶಾಲೆಗೆ 8 ಎಕರೆ 12 ಕುಂಟೆ ಭೂಮಿಯನ್ನು ಟ್ರಸ್ಟ್ ಮಾಡಿ ಕೊಟ್ಟಿದ್ದು, ಈ ಜಮೀನಿನಲ್ಲಿ ಬರುವ ಆದಾಯವೂ ಕೂಡ ಶಾಲೆಗೆ ಬಳಕೆಯಾಗುತ್ತಿದೆ. ಎಲ್ಲ ಪಠ್ಯ ವಿಷಯಗಳಿಗೆ ಉತ್ತಮ ಶಿಕ್ಷಕರಿದ್ದು ಬಹಳ ಉತ್ತಮವಾಗಿ ಶಾಲೆ ನಡೆಯುತ್ತಿದೆ ಎಂಬುದನ್ನು ನಿಮ್ಮ ಬಳಿ ಹೇಳಿಕೊಳ್ಳಲು ಹರ್ಷವಾಗುತ್ತಿದೆ. ಡಾಕ್ಟರ್ HK ಮರಿಯಪ್ಪನವರು ಈ ವರ್ಷ ನಮ್ಮ ಶಾಲೆಯಲ್ಲಿ ಆಚರಿಸಲಾಗುತ್ತಿರುವ ವಾರ್ಷಿಕೋತ್ಸವಕ್ಕೆ ಬರಲಾಗದಿದ್ದರೂ ಅವರ ಆಶೀರ್ವಾದ ನಮಗೆ ಸದಾ ಸಿಗುತ್ತಿದೆ ಎಂಬುದನ್ನು ತಮ್ಮ ಮುಂದೆ ತಿಳಿಸಿ ನಮ್ಮ ವರ್ಷದ ಕಾರ್ಯಚಟುವಟಿಕೆಗಳನ್ನು ನಿಮ್ಮ ಮುಂದೆ ಓದಲು ನನಗೆ ಹರ್ಷವಾಗುತ್ತಿದೆ. 2024-25ನೇ ಸಾಲಿನಲ್ಲಿ ಶಾಲಾ ಪ್ರಾರಂಭೋತ್ಸವವು ಇದೇ ಮೇ 26, 2024ರಂದು ಪ್ರಾರಂಭಿಸಲಾಗಿದೆ. ನಮ್ಮ ಶಾಲೆಯಲ್ಲಿ 16/11/2023ರಂದು ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಪ್ರಾರಂಭಿಸಿದರು. ಇದಕ್ಕೆ ಅಮೆರಿಕದಲ್ಲಿ ನೆಲೆಸಿರುವ ಅವರ ಸ್ನೇಹಿತರು ಬಂದಿದ್ದು ಇದಕ್ಕೆ ಪ್ರೋತ್ಸಾಹಿಸಿದ್ದಾರೆ. ದಿನಾಂಕ 5/6/2024ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ತೋಟದ ಸುತ್ತಲೂ ಗಿಡ ನೆಡುವ ಮೂಲಕ ಆಚರಿಸಲಾಗಿದೆ. ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಶಿವಕುಮಾರ್, ಭಾರತ್ ಸೇವಾದಳ ಸಂಘಟಕರು, ಹಾಗೆ ಶ್ರೀ ವಸಂತ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ, ಭಾರತ್ ವಿಕಾಸ್ ಪರಿಷತ್ ಬೆಂಗಳೂರು, ಹಾಗೂ ನಮ್ಮ ಕಾರ್ಯದರ್ಶಿಗಳು ಹಾಜರಿದ್ದರು. ದಿನಾಂಕ 15/8/2024ರಂದು 76ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ರಾಷ್ಟ್ರಧ್ವಜ ಹಾರಿಸುವ ಮೂಲಕ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯದರ್ಶಿಗಳು ಹಾಜರಿದ್ದರು. ಇವರ ಜೊತೆ ರೊಟೇರಿಯನ್ ಕಿರಣ್ ಮತ್ತು ದಂಪತಿಗಳು, H. ಶಿವಲಿಂಗಯ್ಯ, ಭಾರತ್ ವಿಕಾಸ್ ಪರಿಷತ್ ಖಜಾಂಚಿ, VT ರಮೇಶ್, ಕಾರ್ಯದರ್ಶಿಗಳು, ಭಾರತ್ ವಿಕಾಸ್ ಪರಿಷತ್ ಹಾಜರಿದ್ದರು. ನಮ್ಮ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿದ ಶ್ರೀಮತಿ ರಮ್ಯಾ ಅವರಿಗೆ ಇದೇ ದಿನದಲ್ಲಿ MA ಹಳೆಗನ್ನಡದ ವಿಷಯದಲ್ಲಿ ಚಿನ್ನದ ಪದಕ ಪಡೆದಿದ್ದಕ್ಕಾಗಿ ಇವರಿಗೆ ಹಾಗೂ ಸೆಕೆಂಡ್ PUCಯಲ್ಲಿ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ SK ಹರ್ಷ ಅವರು ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಅತಿ ಹೆಚ್ಚು ಅಂಕ ಪಡೆದಿದ್ದು ಇವರಿಗೆ ನಮ್ಮ ಶಾಲೆಯಲ್ಲಿ ಸನ್ಮಾನಿಸಲಾಯಿತು. ದಿನಾಂಕ 26/8/2024ರಂದು ನಮ್ಮ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ನಮ್ಮ ಶಾಲೆಯ 50ಕ್ಕೂ ಹೆಚ್ಚು ಮಕ್ಕಳು ರಾಧಾಕೃಷ್ಣರವರ ವೇಷ ಧರಿಸಿದ್ದು ಇವರಿಗೆ ಪ್ರೋತ್ಸಾಹ ನೀಡಲಾಯಿತು. ದಿನಾಂಕ 27/8/2024ರಂದು ಶಿಕ್ಷಕರಿಗೆ ಪುನಶ್ಚೇತನ ನೀಡಲು SKP ಬಾಬುರವರು ವಿವಿಧ ವಿಷಯದಲ್ಲಿ ಶಿಕ್ಷಕರುಗಳು ಹೇಗಿರಬೇಕು, ಯಾವ ರೀತಿ ಪಾಠ ಮಾಡಬೇಕು, ಅವರ ವಿವಿಧ ಕೌಶಲ್ಯಗಳಾವು ಎಂಬ ಬಗ್ಗೆ ಸುದೀರ್ಘವಾಗಿ ಒಂದು ದಿನ ತರಬೇತಿಯನ್ನು ನೀಡಿದ್ದು ವಿಶೇಷವಾಗಿತ್ತು. ಇದರ ಉದ್ದೇಶ ಶಿಕ್ಷಕರಿಗೆ ಸಂಪನ್ಮೂಲವನ್ನು ಬೆಳೆಸುವುದೇ ಆಗಿತ್ತು. ದಿನಾಂಕ 5/9/2024ರಂದು ಶಿಕ್ಷಕರ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ಇದರಲ್ಲಿ ರಾಧಾಕೃಷ್ಣನ್ರವರ ವ್ಯಕ್ತಿತ್ವ, ಅವರು ಹೇಗೆ ಮಾದರಿಯಾಗಿದ್ದರು, ಅವರು ನಿರ್ವಹಿಸಿದ ಕರ್ತವ್ಯಗಳು ಯಾವುವು, ಅವರು ಹೇಗೆ ಮಾದರಿಯಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಭಾರತೀಯರಿಗೆ ಕಾಣಿಸಿದರು ಎಂದು ವಿವರಿಸಿ ತಿಳಿಸಿದರು. ದಿನಾಂಕ 9/9/2024ರಂದು ದಿವಂಗತ ಡಾಕ್ಟರ್ ಶಾಂತಾ ಮೇಡಮ್ರವರ 16ನೇ ವರ್ಷದ ಪುಣ್ಯಸ್ಮರಣೆಯನ್ನು ಅವರ ಸಮಾಧಿಗೆ ಸಿಂಗರಿಸಿ ಮದ್ದೂರಿನ
MH ಚೆನ್ನೇಗೌಡ ವಿದ್ಯಾನಿಲಯದ ಎಲ್ಲ ಸಿಬ್ಬಂದಿಗಳು, ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರು ಸೇರಿ ಅದ್ದೂರಿಯಾಗಿ ಆಚರಿಸಿ ಅವರಿಗೆ ನುಡಿ ನಮನ ಸಲ್ಲಿಸಲಾಯಿತು. 12/9/2024 ನಮ್ಮ ಶಾಲೆಯಲ್ಲಿ ಹೋಬಳಿ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹೋಬಳಿಯ ಎಲ್ಲ ಮಕ್ಕಳು, ಶಿಕ್ಷಕಿಯರು ಮತ್ತು ಶಿಕ್ಷಕರು, ನಮ್ಮ ಸಂಪನ್ಮೂಲ ವ್ಯಕ್ತಿಯಾದಂಥ ಅಪ್ಪಾಜಿಯವರು ಮತ್ತು DRC ಕೇಂದ್ರದ ರಾಜಶೇಖರ್ ಅವರು ಜೊತೆಗೂಡಿ ವಿವಿಧ ಸ್ಪರ್ಧೆಗಳನ್ನು ನಡೆಸಿ ಅವರಿಗೆ ಬಹುಮಾನ ವಿತರಣೆಯನ್ನು ನಮ್ಮ ಶಾಲೆಯಲ್ಲಿ ನಮ್ಮ ಕಾರ್ಯದರ್ಶಿಗಳ ಸಹಕಾರದಿಂದ ನಡೆಸಲಾಯಿತು. ದಿನಾಂಕ 30/9/2024 ತಾಲೂಕು ಹಂತದ ಶಿಕ್ಷಕರ ದಿನಾಚರಣೆ ಕೆಂಗಲ್ ತಿಮ್ಮಮ್ಮ ದಾಸೇಗೌಡ ಕಲ್ಯಾಣ ಮಂಟಪದಲ್ಲಿ ನಡೆಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಶಾಲೆಯ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ದಿನಾಂಕ 2/10/2024 ನಮ್ಮ ಶಾಲೆಯಲ್ಲಿ 155ನೇ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಇದರಲ್ಲಿ ನಮ್ಮ ಆಡಳಿತಾಧಿಕಾರಿಗಳು ಮತ್ತು ಶಿಕ್ಷಕರು ಮಕ್ಕಳೊಡನೆ ಅವರ ಭಾವಚಿತ್ರಕ್ಕೆ ಪುಷ್ಪಮಾಲೆ ಅರ್ಪಿಸಿ ಪೂಜೆ ಸಲ್ಲಿಸಿ ಅವರ ತತ್ವ ಸಿದ್ಧಾಂತ ಹೋರಾಟದ ಬಗ್ಗೆ ಸವಿವರವಾಗಿ ತಿಳಿಸಲಾಯಿತು. ದಿನಾಂಕ 7/10/2024 ನಮ್ಮ ಶಾಲೆಯಲ್ಲಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಏರ್ಪಡಿಸಿ ವಾಲ್ಮೀಕಿಯವರ ಬಗ್ಗೆ ವಿವರವಾಗಿ ಹೇಳಲಾಯಿತು. ದಿನಾಂಕ 14/11/2024 ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಕನ್ನಡ ನಾಡಿನ ಉದಯ ಮಕ್ಕಳ ದಿನಾಚರಣೆ ಯಾರ ಹೆಸರಿನಲ್ಲಿ ಆಚರಿಸಲಾಗುತ್ತಿದೆ ಎಂಬ ವಿಚಾರವನ್ನು ಮಕ್ಕಳಿಗೆ ತಿಳಿಸಿ ಹೇಳಲಾಯಿತು. ದಿನಾಂಕ 19/11/2024 ನಮ್ಮ ಶಾಲೆಯಲ್ಲಿ ಕನಕದಾಸರ ಜಯಂತಿ ಆಚರಿಸಲಾಯಿತು. ತಿಮ್ಮಪ್ಪ ನಾಯಕ ಹೇಗೆ ಕನಕದಾಸರಾದರು ಎಂಬ ವಿಚಾರವಾಗಿ ಸವಿವರವಾಗಿ ಮಕ್ಕಳಿಗೆ ನಮ್ಮ ಆಡಳಿತಾಧಿಕಾರಿಗಳ ಸಮ್ಮುಖದಲ್ಲಿ ಆಚರಿಸಲಾಯಿತು. ದಿನಾಂಕ 20/12/2024 5, 6, 7, 8ನೇ ತರಗತಿಗಳಿಗೆ ಸಂಬಂಧಿಸಿದಂತೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಇದರಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಇದರಿಂದ ಜ್ಞಾನ ಯಾವ ರೀತಿ ಬೆಳವಣಿಗೆ ಆಗುತ್ತದೆ ಎಂಬುದನ್ನು ಇದರ ಮೂಲಕ ತಿಳಿಸಿಕೊಡಲಾಯಿತು. ದಿನಾಂಕ 21/12/2024 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಜರುಗಲಾಗಿತ್ತು. ಇದಕ್ಕೆ ನಮ್ಮ ಎಲ್ಲ ಶಾಲೆಯ ಮಕ್ಕಳು, ಸಿಬ್ಬಂದಿ ವರ್ಗದವರು ಸಮ್ಮೇಳನದಲ್ಲಿ ಭಾಗವಹಿಸಿ ಅದರ ಆಗುಹೋಗುಗಳು, ಅದರ ಕಾರ್ಯಚಟುವಟಿಕೆಗಳು, ಅಲ್ಲಿ ಏನೇನು ಪುಸ್ತಕಗಳ ಮಳಿಗೆಗಳಿದೆ ಎಲ್ಲವನ್ನು ವೀಕ್ಷಿಸಿ ವರದಿಯನ್ನು ಮಕ್ಕಳಿಗೆ ತಿಳಿಸಲಾಯಿತು. ದಿನಾಂಕ 28/12/2024 ನಮ್ಮ ಶಾಲೆಯಿಂದ ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಲಾಗಿತ್ತು. ಇದಕ್ಕೆ ಮಕ್ಕಳು ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ದು, ಈ ಪ್ರವಾಸಕ್ಕೆ 105 ಮಂದಿ ಮಕ್ಕಳು ಹಾಗೂ ನಮ್ಮ ಎಲ್ಲ ಶಾಲಾ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ದಿನಾಂಕ 1/1/2023 ಹೊಸ ವರ್ಷದ ಆಚರಣೆಯನ್ನು ಒಟ್ಟಾಗಿ ಎಲ್ಲ ಮಕ್ಕಳು ಸೇರಿಸಿ ಕೇಕ್ ಕತ್ತರಿಸಿ ಕ್ಯಾಲೆಂಡರ್ ವರ್ಷದ ಶಕವರ್ಷದ ವಿವರ ಮಕ್ಕಳಿಗೆ ತಿಳಿಸಿ ಎಲ್ಲ ಮಕ್ಕಳಿಗೆ ಸಿಹಿ ಹಂಚಿಕೆ ಮಾಡಿ ಸಂಭ್ರಮಿಸಲಾಯಿತು. ಮಕ್ಕಳಲ್ಲಿ ವರ್ಷದ ಮೊದಲ ದಿನ ಹೇಗೆ ಆಚರಿಸಬೇಕು ಎಂಬ ಬಗ್ಗೆ ಜಾಗೃತಿ ಮೂಡಿಸಿದೆ. ದಿನಾಂಕ 3/1/2025 ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆಯನ್ನು, ಅಂದರೆ ಅವರು ಯಾವ ರೀತಿ ಮನ್ವಂತರದ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ಹೆಣ್ಣು ಮಕ್ಕಳು ಸಮಾಜದ ಮುಂಚೂಣಿಗೆ ಬರಲು ಹಿಂಜರಿಯುತ್ತಿದ್ದ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆಯವರು ಯಾವುದಕ್ಕೂ ಹೆದರದೆ, ಜಗ್ಗದೆ, ಬಗ್ಗದೆ ಮಕ್ಕಳಲ್ಲಿರುವ ಮನೋಸ್ಥೈರ್ಯ ಹೊರತೆಗೆಯಲು ಬಹಳಷ್ಟು ಪ್ರಯತ್ನಿಸಿ ಯಶಸ್ವಿಯಾದರು. ಈ ರೀತಿ ಸಾವಿತ್ರಿಬಾಯಿ ಫುಲೆಯವರ ತೀರಾ ಹಿಂದುಳಿದ ಬಡ ಹೆಣ್ಣು ಮಕ್ಕಳಿಗೆ ಶೈಕ್ಷಣಿಕವಾಗಿ ಮುಂದೆ ಬರಲು ಬಹಳಷ್ಟು ಶ್ರಮಪಟ್ಟು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದನ್ನು ಯಶಸ್ವಿಗೊಳಿಸಿದ್ದರು. ಅವರ ದಿನಾಚರಣೆಯನ್ನು ಆಚರಿಸಿ ಮಕ್ಕಳಿಗೆ ತಿಳಿಸಲಾಯಿತು. ದಿನಾಂಕ 7/1/2025 ನಮ್ಮ ಶಾಲೆಯ ಸಂಸ್ಥಾಪಕರಾದ ಡಾಕ್ಟರ್ HK ಮರಿಯಪ್ಪನವರ 92ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಈ ದಿನ ಬಹಳ ಉತ್ಸಾಹದಿಂದ ಮತ್ತು ವೈಭವ ಹಾಗೂ ವಿಜೃಂಭಣೆಯಿಂದ ಮಕ್ಕಳ ಸಮ್ಮುಖದಲ್ಲಿ ಆಚರಿಸಲಾಯಿತು. ಇದರಲ್ಲಿ ಹರೀಶ್ ಗೌಡರು ಮರಿಯಪ್ಪನವರ ಬಗ್ಗೆ, ಅವರ ಕುಟುಂಬದವರ ಬಗ್ಗೆ ಸವಿವರವಾಗಿ ತಿಳಿಸಿದರು. ಅದೇ ರೀತಿ ಕುಟುಂಬದ ಇತರ ಡಾಕ್ಟರ್ HK ಮರಿಯಪ್ಪನವರು, ಡಾಕ್ಟರ್ ಶಾಂತಾ ಮೇಡಮ್ದವರು, ಹಾಗೆ ತೇಜ್ ಮರಿಯಪ್ಪ ಹಾಗೆ ಅರ್ಜುನ್ ಮರಿಯಪ್ಪ ಇವರ ಹುಟ್ಟುಹಬ್ಬದ ಬಹಳ ವಿಜೃಂಭಣೆಯನ್ನು ಆಚರಿಸಲಾಯಿತು. ದಿನಾಂಕ 11/1/2025 LKG, pre-KG ಮತ್ತು UKG ಮಕ್ಕಳಿಗೆ ಸ್ಥಳೀಯ ಸ್ಥಳಗಳಾದ ಕೆಂಗಲ್ ದೇವಸ್ಥಾನ, ಕಣ್ವ ಡ್ಯಾಮ್, ಜಾನಪದ ಲೋಕ ಮತ್ತು ಕೆಂಗಲ್ ನಿಸರ್ಗಧಾಮವನ್ನು ಪರಿಚಯಿಸಿದೆವು. ಮಕ್ಕಳು ಬಹಳ ಆಸಕ್ತಿಯಿಂದ ಭಾಗವಹಿಸಿದರು. ತುಂಬ ಉತ್ಕೃಷ್ಟವಾಗಿತ್ತು. ಕೊನೆಯಲ್ಲಿ ಆ ಎಲ್ಲ ಮಕ್ಕಳ
ಚಟುವಟಿಕೆಯನ್ನು ದಾಖಲೀಕರಿಸಲಾಯಿತು. ದಿನಾಂಕ 12/1/2025 ಸೋಮವಾರ ನಮ್ಮ ಶಾಲೆಯಲ್ಲಿ ಆಡಳಿತಾಧಿಕಾರಿಯಾದ ಶ್ರೀ ಹರೀಶ್ ಗೌಡರು ಮತ್ತು ಸ್ಮಿತಾ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ಮಕ್ಕಳಿಗೆ ಒಂದು ಚಟುವಟಿಕೆ ಅಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಯಾವ ರೀತಿ ದನಗಳನ್ನು ಕಿಚ್ಚಾಯಿಸುವುದು, ಸಿಂಗಾರ ಮಾಡುವುದು, ಹಾಗೆ ಅವುಗಳಿಗೆ ದನಗಳಿಗೆ ಯಾವ ರೀತಿ ಪ್ರಸಾದವನ್ನು ವಿನಿಯೋಗ ಮಾಡುವುದು ಎಂಬುದನ್ನು ಸಂಪೂರ್ಣವಾಗಿ ವಿವರವಾಗಿ ಮನದಟ್ಟು ಮಾಡುವಂತೆ ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು. 26/1/2025 76ನೇ ಗಣರಾಜ್ಯೋತ್ಸವವನ್ನು ನಮ್ಮ ಶಾಲಾ ಆವರಣದಲ್ಲಿ ಆಚರಿಸಲಾಯಿತು. ಈ ಶಾಲೆಯ ಆಡಳಿತ ಮಂಡಳಿ ಶ್ರೀ ಹರೀಶ್ ಗೌಡರು, ಶ್ರೀಮತಿ ಸ್ಮಿತಾರವರು ಬಹಳ ಉತ್ತಮವಾಗಿ ರಾಷ್ಟ್ರಧ್ವಜಕ್ಕೆ ರಾಷ್ಟ್ರಗೀತೆಯನ್ನು ಹಾಡುವುದರ ಮೂಲಕ ಯಾವ ರೀತಿ ಗೌರವ ಕೊಡಬೇಕು ಎಂಬುದನ್ನು ತಿಳಿಸಿ ಹೇಳಿಕೊಡಲಾಯಿತು. ದಿನಾಂಕ 12/7/2025 ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಶಾಲೆಯಲ್ಲಿ ಪೋಷಕರಿಗೆ ಆಟೋಟ ಸ್ಪರ್ಧೆ, ಕ್ರೀಡಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಆ ದಿನ ಆಟಗಳು ಬಕೆಟ್ ಇನ್ ದ ಬಾಲ್, ಕೆರೆ ದಡ, ಲಕ್ಕಿ ಸಿಟಿ ಎಂಬ ಆಟಗಳನ್ನು ಆಡಿಸಿದರು. ಈ ಎಲ್ಲ ಆಟಗಳಲ್ಲೂ ತುಂಬ ಸೊಗಸಾಗಿತ್ತು. ಹಾಗೆ ಪೋಷಕರು ಕೂಡ ತುಂಬ ಆಸಕ್ತಿಯಿಂದ ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ. 17/2/2025 ಈ ದಿನ ನಮ್ಮ ಶಾಲೆಯ ಡ್ರೈವರ್ಗಳು ಮತ್ತು ಅವರುಗಳಿಗೆ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಫೋನ್ ಇನ್ ದ ರೇಸ್ ಆಟವನ್ನು ಆಡಿಸಿದೆವು. ಈ ಆಟದಲ್ಲಿ ಮಹೇಶ್ ಮತ್ತು ರಾಜೇಶ್ ಅವರು ಜಯಗಳಿಸಿದರು. 19/2/25 ನಮ್ಮ ಶಾಲೆಯ ಶಿಕ್ಷಕರಿಗೆ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಮ್ಯಾಚಿಂಗ್ ದ ವೆಜಿಟೇಬಲ್ ಎಂಬ ಆಟವನ್ನು ಆಡಿಸಿದೆವು. ಭಾಳ ಮನರಂಜನೆಯಾಗಿತ್ತು. ಈ ಎರಡೂ ಆಟದಲ್ಲೂ 2 ಮಂದಿ ಶಿಕ್ಷಕಿಯರು ವಿಜೇತರಾದರು. ಹಾಗೂ 2024-25ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ 4 ರೂಪಣಾತ್ಮಕ ಪರೀಕ್ಷೆಗಳು, 1 ಸಂಕಲನಾತ್ಮಕ ಪರೀಕ್ಷೆಯನ್ನು ನಡೆಸಲಾಗಿದೆ. ಆ ದಿವಸ ನಡೆದಂಥ ಸಂದರ್ಭದಲ್ಲಿ ಪೋಷಕರನ್ನು ಕರೆದು ಅವರ ವರದಿಯನ್ನು, ಮಕ್ಕಳ ವರದಿಯನ್ನು ಅವರಿಗೆ ತಿಳಿಸಲಾಗಿದೆ. ಅವರ ಸಹಿಯನ್ನು ಪಡೆಯಲಾಯಿತು. ಮುಂದಿನ ಒಂದು ಸಂಕಲನಾತ್ಮಕ ಪರೀಕ್ಷೆ ಬಾಕಿ ಇದ್ದು ಈ ಕೂಡ ನಂತರ ನಡೆಸಲಾಗಿದೆ. ಹೀಗೆ ಈ ರೀತಿಯಾಗಿ ಈ ವರ್ಷದಲ್ಲಿ ನಡೆದಂಥ ಆಗುಹೋಗುಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ಶಾಲಾ ವರದಿಯನ್ನು ಮಂಡಿಸಲು ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಸ್ಪಷ್ಟವಾಗಿ ಶಾಲಾ ಶೈಕ್ಷಣಿಕ ವರದಿಯನ್ನು ಮಂಡಿಸಿದಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಚನ್ನಪ್ಪ ಟೀಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ನಮ್ಮ ಶಾಲೆಯ 2024-25ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಸಿ ಅಪೂರ್ವ ಚಂದ್ರರವರು ಹಾಗೂ ಶ್ರೀ ಸುಧಾಕರ್ ರವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಒಂದು ಸಾಮಾನ್ಯ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುವುದರಿಂದ ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ. ಹಿಂದಿರುಗಿ ನೋಡುವ ಅವಶ್ಯಕತೆ ಇಲ್ಲ, ಮುಂದೆ ನೋಡಿ. ಆಗ ನಮಗೆ ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ತಾಳ್ಮೆಗೆ ಬೇಕಾಗುವ ಎಲ್ಲ ಅವಕಾಶಗಳು ಬಂದೊದಗುತ್ತವೆ. ಆಗ ಮಾತ್ರ ನೀನು ಮಹತ್ವ ಕಾರ್ಯಗಳನ್ನು ಸಾಧಿಸಬಲ್ಲೆ. ಸ್ವಾಮಿ ವಿವೇಕಾನಂದ. ಈಗ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳಿಗೆ, ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಹಲವಾರು ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ಹಾಗೂ ಉತ್ತಮ ಪೋಷಕ, ಉತ್ತಮ ಮಕ್ಕಳು ಎಂಬ ಕೀರ್ತಿಗೆ ಹೆಸರಾದಂತಹ ಪೋಷಕರಿಗೆ, ಮಕ್ಕಳಿಗೆ ವೇದಿಕೆಯ ಮೇಲಿರುವ ಅತಿಥಿ ಗಣ್ಯರು ಬಹುಮಾನಗಳನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ತರಗತಿವಾರು ಮಕ್ಕಳ ಕಲಿಕೆಯ ಪ್ರಗತಿ, ಅವರ ಶಿಸ್ತು, ಸಂಯಮ, ನಡೆ ನುಡಿ, ಹಾಜರಾತಿ, ಮಗುವಿನ ಸ್ವಚ್ಛತೆ ಇವುಗಳನ್ನು ಪರಿಗಣಿಸಿ ಎಲ್ಲ ತರಗತಿಗಳಿಂದಲೂ ಒಬ್ಬರಂತೆ ಉತ್ತಮ ವಿದ್ಯಾರ್ಥಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಮಕ್ಕಳನ್ನು ಹಾಗೂ ಮಕ್ಕಳಿಗೆ ಅವರ ಪೋಷಕರು ನೀಡುತ್ತಿರುವ ಬೆಂಬಲ, ಶಿಸ್ತು, ಪ್ರೋತ್ಸಾಹ, ಜವಾಬ್ದಾರಿ ಎಲ್ಲವನ್ನೂ ಗಮನಿಸಿ ತರಗತಿಗೆ ಒಬ್ಬರಂತೆ ಆ ಮಕ್ಕಳ ಪೋಷಕರಿಗೆ ಉತ್ತಮ ಪೋಷಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಪೋಷಕರನ್ನು
ವೇದಿಕೆಗೆ ಆಹ್ವಾನಿಸಲು ಬರಲಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದಂತಹ ಶ್ರೀಮತಿ ವೀಣಾರವರು. Best Parents Prize Distribution Ceremony for the academic year of 2024-25. A very pleasant evening to respected chief guest, administrator of this institution, headmaster, parents, teachers and all my dear students. Everyone is a star and only few can deserve to twinkle. Prize distribution is a memorable, proud, special and most awaited event for every institution as well as for every student. It gives a sense of happiness and a sense of responsibility for fulfilling new commitments with dedication. Dear audience, in Dr. Shanta Mayappa Convent, our students take part in various interesting activities and events. A student's loyalty, dedication and determination made them winners in every field, and awards recognize their student ability and efforts and lift their self-confidence. You are all stars, but you should learn how to shine. And now it is the time to appreciate the talent of our shining stars. To facilitate the prizes, I would like to request Mr. Apurva Chandu sir on stage to present their awards. Now I will call out the names of our academic achievers. Please come forward one by one to receive your prizes. Firstly, I would like to request my audience to give a big round of applause to the achievers today. Best Students List 2024 and 25. Tanvita T from Pre-KG. Lekana Gowda SL from LKG. Please give a big round of applause to her. Sir, please give us, Chandraju sir, please come front. Please give a distribution prizes. You Disha Gowda from UKG. Suraksha Gowda KR from 1st standard. Chandu SR from 2nd standard. Arjun Gowda MP from 3rd standard. Tanishka ST from 4th standard. Tanushri HS from 5th standard. Deekshita Gowda P from 6th standard. Karan HP from 7th standard. Ashita TV from 8th standard. Congratulations dear students who are all recognizing the top students from each classes who have excellent in your studies. Once again congratulations. Thank you so much for prize distribution sir. Parents are the living gods. They do everything to make their children happy and expect nothing in return. Firstly, I would like to thank all my dear parents to always supporting us in all the academic as well as curricular activities. One of the greatest title in the world is parents, and one of the biggest blessings in the world is to have parents to call mom and dad. I would like to request Shashank sir and Malay sir, please come on the stage to distribute prizes to our best parents. Dear parents, please come on stage accordingly to call your names and receive your awards by the honorable chief guest. Let's begin with a big round of applause to all the award holders. Pre-KG Jnanavi parents Ashwini Pradeep from Sulleri. LKG Prithvika parents Nayana Amresh from Malgadu. UKG Tarunya parents Vijay Lakshmi Putswami from Amadali. First standard Tanish parents Shilpa Raju from Sulleri. Second
HK parents Nandini Kumar from Harakopa. Third standard Ansika G. Gowda P. parent Shilpa Prabhakar from Krishnapura. Fourth standard Jeevita KS parents Ashwini Santosh from Krishnapura. Fifth standard Pratiksha B. parents Ashwini Basavaraju from Sogalpaya. Sixth standard Amruta parents Netravati from Krishnapura. Seventh standard Ishan parents Shruti Siddegowda from Kopa. Eighth standard Akul parent Shruti Kharyappa from Garkali. Thank you Shashank and Malale sir. ಧನ್ಯವಾದಗಳು. ಹಾಗೆಯೇ ಪೋಷಕರ ಕ್ರೀಡಾ ಸ್ಪರ್ಧೆ, ಶಿಕ್ಷಕರ ಕ್ರೀಡಾ ಸ್ಪರ್ಧೆ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಕ್ರೀಡಾ ಸ್ಪರ್ಧೆ ಹಾಗೂ ಪ್ರಿಕೆಜಿಯಿಂದ 8ನೇ ತರಗತಿಯ ಮಕ್ಕಳ ಕ್ರೀಡಾ ಸ್ಪರ್ಧೆಯ ವಿಜೇತರನ್ನು ವೇದಿಕೆಗೆ ಆಹ್ವಾನಿಸಲು ಬರಲಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದಂತಹ ಶ್ರೀಮತಿ ಗೀತಾರವರು. ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ಇಂದು ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜಿಸಲಾಗಿದ್ದು, ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವರಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವರಿಗೆ ಗೆಲ್ಲಬೇಕು ಎಂಬ ಛಲವಿರುತ್ತದೆ. ಗೆಲುವು ಸೋಲು ಕ್ರೀಡೆಯ ಒಂದು ಭಾಗ ಮಾತ್ರ. ಏನೇ ಆದರೂ ಆತ್ಮವಿಶ್ವಾಸ ನಮ್ಮೊಂದಿಗಿರಬೇಕು. ಕ್ರೀಡೆಗಳು ಮಕ್ಕಳನ್ನು ದೈಹಿಕವಾಗಿ ಮಾನಸಿಕವಾಗಿ ಬಲಶಾಲಿಗಳನ್ನಾಗಿ ಮಾಡುತ್ತದೆ. ಕ್ರೀಡೆಗಳು ನಮ್ಮ ದೇಹಕ್ಕೆ ಆರೋಗ್ಯ, ಶಕ್ತಿ, ವಿಶ್ರಾಂತಿ, ಉಲ್ಲಾಸವನ್ನು ನೀಡುತ್ತದೆ. ಆದ್ದರಿಂದ ನಮ್ಮ ಶಾಲೆಯಲ್ಲಿ ಪಠ್ಯಕ್ಕೆ ಮಾತ್ರ ಮಹತ್ವ ನೀಡದೆ ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ. ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರ ತೆಗೆಯಲು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದ್ದೇವೆ. ಹಾಗೆಯೇ 2024-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಹಲವು ಕ್ರೀಡಾ ಸ್ಪರ್ಧೆಗಳನ್ನು ಮಕ್ಕಳಿಗೆ, ಪೋಷಕರಿಗೆ, ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೂ ನಡೆಸಲಾಗಿದೆ. ಅದರಲ್ಲಿ ವಿಜೇತರಾದವರನ್ನು ವೇದಿಕೆಗೆ ಬರಮಾಡಿಕೊಳ್ಳಲು ಇಚ್ಛಿಸುತ್ತೇನೆ. ಅವರನ್ನು ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ಮಕ್ಕಳ ವಿಭಾಗದಿಂದ ಪ್ರಥಮ ಬಹುಮಾನ. ಈ ಬಹುಮಾನ ವಿತರಣೆಯನ್ನು ರೋಟರಿ ದಿನೇಶ್ ಸರ್ ಅವರು ಮತ್ತು ಪ್ರಕಾಶ್ ಪ್ರಾಂಶುಪಾಲರು HK ವೀರಣ್ಣಗೌಡ ಕಾಲೇಜ್ ಮದ್ದೂರು ಈ ಒಂದು ಬಹುಮಾನವನ್ನು ಮಕ್ಕಳಿಗೆ ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಮುದ್ದು ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಿದಂತ ನಮ್ಮ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ದ್ವಿತೀಯ ಬಹುಮಾನ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ವಿಜೇತರಾದ ಮಕ್ಕಳನ್ನು ವೇದಿಕೆಗೆ ಬರಮಾಡಿಕೊಳ್ಳಲು ಇಚ್ಛಿಸಿ ಹಲವು ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ, ಕ್ರೀಡೆಯಿಂದ ಕೂಡಿದ ಜೀವನ ಸಿಹಿಯಾದ ಹಾಲು ಜೇನಿನಂತೆ ಎಂಬ ಹಾಗೆ ಕ್ರೀಡೆ ಎಂದರೆ ಆಟ. ಆಟವನ್ನು ಸಾಮಾನ್ಯವಾಗಿ ಮನರಂಜನೆಗಾಗಿ ಕೈಗೊಳ್ಳುವ ಒಂದು ಸಾಧನ. ಕ್ರೀಡೆಗಳು ಸೋಲು ಗೆಲುವಿನ ಒಂದು ಭಾಗ ಮಾತ್ರ. ಆರೋಗ್ಯಕರ ದೇಹ ಮತ್ತು ಮನಸ್ಸಿಗೆ ಕ್ರೀಡೆಗಳು ಅತಿ ಮುಖ್ಯ. ನಾವು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಲು ಕ್ರೀಡೆಗಳು ಬಹಳ ಮುಖ್ಯವಾಗಿದೆ. ನಮ್ಮ ಎಲ್ಲ ಪೋಷಕ ಮಿತ್ರರು ತಮ್ಮ ತಮ್ಮ ಬಾಲ್ಯದ ಸಿಹಿ ನೆನಪುಗಳನ್ನು ಮೆಲುಕು ಹಾಕುತ್ತಾ ಆ ಒಂದು ಕ್ಷಣ ಮಕ್ಕಳಾಗಿ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮನರಂಜಿಸಿದ್ದಾರೆ. ಕ್ರೀಡಾ ಸ್ಪರ್ಧೆಯಲ್ಲಿ ವಿಜೇತರಾದ ಪೋಷಕರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಅವರನ್ನು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಈ ಬಹುಮಾನ ವಿತರಣೆಯನ್ನು
ಸಿರಿವಂತೆ ಮೇಡಮ್ ರವರು, ಜಯಶ್ರೀ ಮೇಡಮ್ ರವರು, ಶೈಲಜಾ ಮೇಡಮ್ ರವರು, ನಾಗರತ್ನ ಮೇಡಮ್ ರವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ಮಹಿಳೆಯರ ವಿಭಾಗದಿಂದ ಪ್ರಥಮ ಬಹುಮಾನ ಪ್ರಿ ಕೆಜಿ ಜ್ಞಾನವಿ ಪೋಷಕರು ಶ್ರೀಮತಿ ಅಶ್ವಿನಿ ರವರು ಸುಳ್ಳೇರಿ, LKG ಜನನಿ ಪೋಷಕರು ಶ್ರೀಮತಿ ಕಾವ್ಯರವರು ನುಣ್ಣೂರು. ಪುರುಷರ ವಿಭಾಗದಿಂದ ಪ್ರಥಮ ಬಹುಮಾನ 8ನೇ ತರಗತಿ ಅಕ್ಕುಲ್ಗೌಡ ಪೋಷಕರು ಶ್ರೀಯುತ ಕರಿಯಪ್ಪರವರು ಗರಕಳ್ಳಿ. 3ನೇ ತರಗತಿ ತೇಜಸ್ ಪಿ ಪೋಷಕರು ಶ್ರೀಯುತ ಪುಟ್ಟಸ್ವಾಮಿರವರು ಅಂಬಾಡಹಳ್ಳಿ. ಹಾಗೆಯೇ ಮಹಿಳೆಯರ ವಿಭಾಗದಿಂದ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡ ವಿಜೇತರ ಗಗನ್ ಪೋಷಕರು ಪ್ರದೀಪ್ ಅಂಬಾಡಹಳ್ಳಿ. ಬಹುಮಾನ ವಿತರಣೆ ಮಾಡಿದಂತ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಸ್ಪರ್ಧೆಗಳಲ್ಲಿ ವಿಜೇತರಾದ ಬೋಧಕ ವರ್ಗದವರನ್ನು ವೇದಿಕೆಗೆ ಬರಮಾಡಿಕೊಳ್ಳಲು ಇಚ್ಛಿಸುತ್ತೇನೆ. ಇವರನ್ನು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು. ಈ ಬಹುಮಾನ ವಿತರಣೆಯನ್ನು ಸುಧಾಕರ್ ಸರ್ ಅವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಥಮ ಬಹುಮಾನ ಶ್ರೀಮತಿ ತನುಜಾರವರು ಸಹ ಶಿಕ್ಷಕರು, ಶ್ರೀಯುತ ಚೆನ್ನಪ್ಪಾಟಿ ಸರ್ ಅವರು ಮುಖ್ಯ ಶಿಕ್ಷಕರು, ಶ್ರೀಯುತ ಚೆನ್ನಪ್ಪರವರು ಮುಖ್ಯ ಶಿಕ್ಷಕರು. ಬಹುಮಾನ ವಿತರಣೆ ನೀಡಿದಂತ ಸುಧಾಕರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯಗಳು. ದ್ವಿತೀಯ ಬಹುಮಾನ ಬೋಧಕ ವರ್ಗದವರಿಂದ ಶ್ರೀಯುತ ಹರೀಶ್ ಗೌಡ HP ರವರು ಕಾರ್ಯದರ್ಶಿ, ಶ್ರೀಮತಿ ರೂಪಾರವರು ಸಹ ಶಿಕ್ಷಕರು, ಶ್ರೀಮತಿ ರೂಪಾರವರು ಸಹ ಶಿಕ್ಷಕರು. ಈ ಒಂದು ಬಹುಮಾನ ವಿತರಣೆಯನ್ನು ಜಯಮುತ್ತಪ್ಪ ಸರ್ ಅವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶಿಕ್ಷಕ ವರ್ಗದವರಿಂದ ಪ್ರಥಮ ಬಹುಮಾನವನ್ನು ಚೆನ್ನಪ್ಪ ಸರ್ ಅವರು 2 ಸ್ಪರ್ಧೆಗಳಲ್ಲಿ ಭಾಗವಹಿಸಿ 2 ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ. ಕೊನೆಯದಾಗಿ ಬೋಧಕೇತರ ವರ್ಗದವರಿಗೂ ಕೂಡ ಕ್ರೀಡಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು, ಕ್ರೀಡಾ ಸ್ಪರ್ಧೆಯಲ್ಲಿ ವಿಜೇತ ಹಾಗೆಯೇ ದ್ವಿತೀಯ ಬಹುಮಾನ ಬೋಧಕೇತರ ವರ್ಗದವರಿಗೆ ಈ ಒಂದು ಬಹುಮಾನವನ್ನು ಮೋಹನ್ ದಾಸ್ ರವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಹೇಶ್ ಮತ್ತು ಸುನೀತ್ ನಮ್ಮ ಬೋಧಕೇತರ ವರ್ಗದವರಿಗೆ ಬಹುಮಾನ ವಿತರಣೆ ಮಾಡಿದಂತ ಗಣ್ಯಾಧಿಗಳಿಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಕ್ರೀಡಾ ಸ್ಪರ್ಧೆಯ ಬಹುಮಾನ ವಿತರಣಾ ಪಟ್ಟಿಯ ಕಾರ್ಯಕ್ರಮವನ್ನು ನಡೆಸಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ತುಂಬು ಹೃದಯದ ನಮನಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವೇದಿಕೆಗೆ ಆಹ್ವಾನಿಸಿದಂತಹ ಶ್ರೀಮತಿ ಗೀತಾರವರಿಗೆ ಹಾಗೂ ಬಹುಮಾನಗಳನ್ನು ವಿತರಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಪೋಷಕರ ಗಮನಕ್ಕೆ HKV ಡಿಗ್ರಿ ಕಾಲೇಜು ಇವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ಸುಂದರ ಸಂಜೆಯ ಸುಮಧುರ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗೌರವಾನ್ವಿತರೆ, ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವ ಎಲ್ಲ ಆಯೋಜಕರೇ, ಎಲ್ಲ ಶಿಕ್ಷಕ ಬಂಧುಗಳೇ, ಮಿಗಿಲಾಗಿ
ಅರಳುವ ಪ್ರತಿಭೆಗಳು ವಿದ್ಯಾರ್ಥಿಗಳೇ. ನಾನು ಈ ಕಾರ್ಯಕ್ರಮವನ್ನು ಮತ್ತು ಈ ವೇದಿಕೆಯನ್ನ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೋಸ್ಕರ ಬಳಸ್ಕೊತೀನಿ. ಏಕೆಂದ್ರೆ ನಾವು ಹಿರಿಯರನ್ನ ಸ್ಮರಿಸಲಿಲ್ಲ ಅಂದ್ರೆ ನಮ್ಮ ಕಾರ್ಯಕ್ರಮ ಪರಿಪೂರ್ಣ ಆಗೋದಿಲ್ಲ ಅನ್ನೋದು ನನ್ನ ಭಾವನೆ. ಬಹುಶಃ ಎಚ್ ಕೆ ವೀರಣ್ಣಗೌಡರ ಹೆಸರನ್ನ ಇಲ್ಲಿರ್ತಕ್ಕಂಥವ್ರು ಎಷ್ಟು ಜನ ಕೇಳಿದಿರೋ ನನಗೆ ಗೊತ್ತಿಲ್ಲ. ಎಚ್ ಕೆ ವೀರಣ್ಣಗೌಡರು ಹುಟ್ಟಿದ ಗಂಡು ಭೂಮಿ, ಮೆಟ್ಟಿದ ಗಂಡು ಭೂಮಿ ಈ ಚನ್ನಪಟ್ಟಣ. ಎಚ್ ಕೆ ವೀರಣ್ಣಗೌಡರು ಈ ಚನ್ನಪಟ್ಟಣದಲ್ಲಿ ಜನ್ಮವನ್ನು ತಾಳಿದರೂ ಕೂಡ, ಜನ್ಮಭೂಮಿ ಚನ್ನಪಟ್ಟಣವಾದರೂ ಕೂಡ ಅವರು ಕರ್ಮಭೂಮಿಯಾಗಿ ಆಯ್ಕೆ ಮಾಡಿಕೊಂಡಿದ್ದು ಮಾತ್ರ ಮದ್ದೂರನ್ನು. ಮದ್ದೂರಿನಲ್ಲಿ ಅವರು ಮಾಡಿದ ಅಪ್ರತಿಮ ಸಾಧನೆಗಳು ಇವತ್ತಿಗೂ ಕೂಡ ಜೀವಂತಿಕೆಯನ್ನು ಪಡೆದಿವೆ. ಅದಕ್ಕಾಗಿ ಎಚ್ ಕೆ ವೀರಣ್ಣಗೌಡರು ಮದ್ದೂರಿನಲ್ಲಿ ಇವತ್ತಿಗೂ ಜೀವಂತಿಕೆಯನ್ನು ಪಡೀತಾ ಇದ್ದಾರೆ. ನಿತ್ಯವೂ ಕೂಡ ಅವರ ಕಾಯಕಗಳ ಮೂಲಕ, ಅವರು ಮಾಡಿರುವ ನಿತ್ಯೋಪಯೋಗಿ ಕೆಲಸಗಳ ಮೂಲಕ ಅವರು ಜೀವಂತಿಕೆಯನ್ನು ಪಡೆದಿದ್ದಾರೆ. ಅವರ ಸಾಲಿನಲ್ಲೇ ಮುನ್ನಡೆದ, ಅವರ ಎಲ್ಲ ಕಾರ್ಯಕ್ರಮಗಳನ್ನು ಮುನ್ನಡೆಸುತ್ತಾ ಬಂದ ಅವರ ಸಹೋದರ ಡಾಕ್ಟರ್ ಎಚ್ ಕೆ ಮರಿಯಪ್ಪನವರನ್ನ ನಾವು ಮತ್ತೊಮ್ಮೆ ನೆನಬೇಕಾಗ್ತದೆ. ಡಾಕ್ಟರ್ ಎಚ್ ಕೆ ಮರಿಯಪ್ಪನವರು ದೂರದ ಅಮೆರಿಕೆಯಲ್ಲಿ ವೈದ್ಯ ಹುದ್ದೆಯಲ್ಲಿದ್ದರೂ ಕೂಡ ಸಾಕಷ್ಟು ಶ್ರೀಮಂತಿಕೆ, ಅತ್ಯುತ್ತಮವಾದ ಕುಟುಂಬ ಎಲ್ಲವೂ ಇದ್ದರೂ ಕೂಡ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ನನ್ನ ಊರು, ನನ್ನ ಜನ, ನಾನು ಹುಟ್ಟಿದ ಮಣ್ಣು, ಈ ನೆಲಕ್ಕಾಗಿ ನಾನು ಏನನ್ನಾದರೂ ಮಾಡಬೇಕು, ಈ ಮಣ್ಣಿನ ಮಕ್ಕಳಿಗಾಗಿ ನಾನು ಏನಾದರೂ ಮಾಡಬೇಕು, ಈ ರೈತ ಮಕ್ಕಳಿಗೆ ನಾನು ಏನನ್ನು ಕೊಡಬೇಕು ಅನ್ನುವಂಥದ್ದನ್ನ ದೂರದೃಷ್ಟಿಯನ್ನ ಇಟ್ಕೊಂಡು ತಾನು ಸ್ವತಃ ಸಂಪಾದನೆ ಮಾಡಿರುವಂತ ಈ ಪಿತ್ರಾರ್ಜಿತ ಈ ಸ್ವಂತ ಆಸ್ತಿಯನ್ನ ಈ ಶಿಕ್ಷಣ ಸಂಸ್ಥೆಗೆ ದಾರಿ ಎರೆದು ಈ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸಲು ತನ್ನ ಕುಟುಂಬದವರೇ ಆದಂಥ ಹರೀಶ್ ಮತ್ತು ದಂಪತಿಯನ್ನು ಆಡಳಿತಾಧಿಕಾರಿಗೆ ನೇಮಕ ಮಾಡಿ ಈ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರಲ್ಲ ಆ ಡಾಕ್ಟರ್ ಎಚ್ ಕೆ ಮರಿಯಪ್ಪನವರು, ಅವರಿಗೆ ನಾವು ನಮ್ಮ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನ ಈ ವೇದಿಕೆ ಮೂಲಕ ಸಲ್ಲಿಸಲೇಬೇಕು. ನಾವೆಲ್ಲ ದೊಡ್ಡ ಚಪ್ಪಾಳೆ ಹೊಡೆದು. ಬಂಧುಗಳೇ, ಡಾಕ್ಟರ್ ಎಚ್ ಕೆ ಮರಿಯಪ್ಪನವರು ಯಾವತ್ತಿಗೂ ಕೂಡ ಸ್ವಾರ್ಥಿಯಾಗಿ ಬದುಕಲಿಲ್ಲ, ಅಥವಾ ಇಲ್ಲಿ ಸಂಪಾದನೆ ಮಾಡಿ ತಾನು ತಗೊಂಡೋಗ್ಬೇಕು ಅನ್ನುವಂಥದ್ದು ಏನನ್ನೂ ಮಾಡಿಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ಇಲ್ಲಿ ಸಂಪಾದನೆ ಮಾಡಿದ ಪ್ರತಿ ಕಾಸನ್ನು, ಪ್ರತಿ ಹಣವನ್ನು ಈ ಶಿಕ್ಷಣ ಸಂಸ್ಥೆಗೆ ದಾರಿ ಎದ್ದಿದ್ದಾರೆ, ಈ ಶಿಕ್ಷಣ ಸಂಸ್ಥೆಗೆ ಕೊಟ್ಟಿದ್ದಾರೆ. ಎಷ್ಟು ಜನ ಇದ್ದಾರೆ ಈ ತರ ದಾನ ಮಾಡುವಂಥವ್ರು, ಅವರಿಗೆ ನಾವು ಚಪ್ಪಾಳಿಯನ್ನು ಸಲ್ಲಿಸಬೇಕಾಗ್ತದೆ. ಮರಿಯಪ್ಪನವರು. ಇನ್ನು ಡಾಕ್ಟರ್ ಶಾಂತ ಮರಿಯಪ್ಪನವರು ಹುಟ್ಟುತ್ತಲೇ ಒಬ್ಬ ಸುಸಂಸ್ಕೃತ ದೊಡ್ಡ ಕುಟುಂಬದಲ್ಲಿ ಹುಟ್ಟಂತವ್ರು. ಅವ್ರ ತಂದೆ ವಿಶ್ವೇಶ್ವರಯ್ಯನವರು, ಅವರು ಅವತ್ತಿಗೆ ಸ್ವಾತಂತ್ರ್ಯ ಹೋರಾಟಗಾರರು. ಎಚ್ ಕೆ ವೀರಣ್ಣಗೌಡರಿಗೆ ಬಹಳ ಆತ್ಮೀಯರಾಗಿದ್ದಂಥವ್ರು. ಅವರ ಮಗಳನ್ನ ಸಹೋದರ ಮರಿಯಪ್ಪನವರಿಗೆ ವಿವಾಹ ಮಾಡುವುದರ ಮೂಲಕ ವೈದ್ಯ ಕುಟುಂಬವನ್ನಾಗಿ ಮಾಡ್ತಾರೆ. ಗಂಡ ಹೆಂಡತಿ ಇಬ್ರು ಅಮೆರಿಕದಲ್ಲಿ ಅಪಾರವಾಗಿ ಸಂಪಾದನೆಯನ್ನು ಮಾಡಿರ್ತಾರೆ. ಆದರೆ ಮಾತೃದಯ ಅಂತಾರೆ. ಆ ಹೆಂಗರಳು ಹೆಂಗಿತ್ತು ಅಂದ್ರೆ, ತಾಯಿ ಶಾಂತ ಮರಿಯಪ್ಪನವರು ಈ ಮಣ್ಣಿಗಾಗಿ, ಈ ನೆಲಕ್ಕಾಗಿ, ಈ ನೆಲದ ಜನಕ್ಕಾಗಿ ಪ್ರತಿ ಕ್ಷಣವೂ ಕೂಡ ತವಕಿಸ್ತಾ ಇದ್ರು. ಈ ಜನರಿಗಾಗಿ ಆ ಕರುಳು ಮಿಡಿತಾ ಇತ್ತು. ಕಣ್ಣು ಕಾಣದೇ ಇರೋದು ಕರುಳು ಕಾಣುತ್ತೆ ಇರ್ತಾರೆ. ಹಾಗಾಗಿ ಶಾಂತ ಮರಿಯಪ್ಪನವರಿಗೆ ಈ ಗ್ರಾಮೀಣ ಮಕ್ಕಳ ಬಗ್ಗೆ ಆ ತವಕ ಇತ್ತಲ್ಲ, ಆ ಕೃತಜ್ಞತೆ ಇತ್ತಲ್ಲ, ಅದರ ಒತ್ತಾಸೆಯನ್ನ ಡಾಕ್ಟರ್ ಮರಿಯಪ್ಪನವರ ಮೇಲೆ ತಂದು ಮರಿಯಪ್ಪನವರ ಮೂಲಕ ಈ ಎಲ್ಲಾ ಕೆಲಸಗಳನ್ನ ಮಾಡಿಸ್ತಾ ಬಂದಂಥವರು ಡಾಕ್ಟರ್ ಶಾಂತ ಮರಿಯಪ್ಪ. ಅವರಿಗೆ ನಾವು ನಮ್ಮ ಕೃತಜ್ಞತೆಗಳನ್ನ ದೊಡ್ಡ ಚಪ್ಪಾಳೆ ಮೂಲಕ ಸಲ್ಲಿಸಬೇಕಾಗ್ತದೆ. ಬಂಧುಗಳೇ, ಡಾಕ್ಟರ್ ಎಚ್ ಕೆ ಮರಿಯಪ್ಪನವರು ಮತ್ತು ಅವರ ದಂಪತಿಗಳು ಯಾವ ಭರವಸೆ ಮತ್ತು ಆಸೆಯನ್ನು ಇಟ್ಟು ಈ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ್ರೋ, ಬೆಳೆಸಿದ್ರೋ, ಆ ಶಿಕ್ಷಣ ಸಂಸ್ಥೆಯನ್ನ ಅತ್ಯಂತ ಜೋಪಾನವಾಗಿ ಮುನ್ನಡೆಸುತ್ತಾ ಅವರ ಹೆಸರಿಗೆ ಚ್ಯುತಿ ಬಾರದ ರೀತಿಯಲ್ಲಿ, ಅವರನ್ನ ಮತ್ತೊಮ್ಮೆ ಜನ ನೆನಪಿಸಿಕೊಳ್ಳುವ ರೀತಿಯಲ್ಲಿ ಮುನ್ನಡೆಸುತ್ತಾ ಬಂದಿರುವಂತ ನಮ್ಮ ಸನ್ಮಿತ್ರ ಹರೀಶ್ ಮತ್ತು ದಂಪತಿ ಹಾಗೂ ಅವರೆಲ್ಲ ಶಿಕ್ಷಕ ಬಂಧುಗಳಿಗೆ ಈ ಸಂಸ್ಥೆಯ ಪರವಾಗಿ, ಇಲ್ಲಿ ನೆರೆದಿರುವ ನಿಮ್ಮೆಲ್ಲರ ಪರವಾಗಿ ಒಂದು ಕೃತಜ್ಞತಾ ಪೂರ್ವಕ ದೊಡ್ಡ ಚಪ್ಪಾಳೆಯನ್ನು ಸಲ್ಲಿಸೋಣ ನಾವು. ಇನ್ನು ಡಾಕ್ಟರ್ ಎಚ್ ಕೆ ಮರಿಯಪ್ಪನವರು ಮತ್ತು ಎಚ್ ಕೆ ವೀರಣ್ಣಗೌಡರ ಹೆಸರು ಅಳಿಬಾರ್ದು, ಉಳಿಬೇಕು. ಅದು ಮುಂದಿನ ತಲೆಮಾರಿಗೂ ಕೂಡ ಇರಬೇಕು. ಏಕೆಂದ್ರೆ ಒಂದು ಮಾತಿದೆ, ಕವಿ ಒಂದ್ ಕಡೆ ಒಂದು ಮಾತಲ್ಲಿ ಹೇಳ್ತಾರೆ, ನಾನಳಿವೆ ನೀನಳಿವೆ, ನಾನಳಿವೆ ನೀನಳಿವೆ, ಮೂಡುವುದು ನಮ್ಮ ನೆನಪುಗಳ ಮೇಲೆ, ನಮ್ಮ ಸಾಧನೆಗಳಲ್ಲಿ ಇದೆ. ನಾವು ಸತ್ತೋಗ್ತೀವಿ, ಹುಟ್ಟಿದ ಮೇಲೆ ಅದು ಒಂದಿನ ಸಾಯ್ತೀವಿ. ನಾವು ಸತ್ತು ನಮ್ಮ ಹೆಸರು ಉಳಿಬೇಕು. ಸಾಧನೆಯಲ್ಲಿದೆ ಸತ್ತರೆ ಸಾವಿಗೆ ಅವಮಾನ. ಹಾಗಾಗಿ ಎಚ್ ಕೆ ವೀರಣ್ಣಗೌಡರು ಮತ್ತು ಎಚ್ ಕೆ ಮರಿಯಪ್ಪ ದಂಪತಿಗಳ ಹೆಸರನ್ನ ಅಜರಾಮರವಾಗಿ ಉಳಿಸ್ಬೇಕು. ಅವರು ಮದ್ದೂರಿಗೆ ಕೊಟ್ಟಿರುವ ಸಾಧನೆಗಳನ್ನ, ಕೊಡುಗೆಗಳನ್ನ,
ಶಾಶ್ವತಗೊಳಿಸಬೇಕು, ಮುಂದಿನ ತಲೆಮಾರುಗಳನ್ನ ಕೊಂಡೊಯ್ಯುವಂತ ನಿಟ್ಟಿನಲ್ಲಿ ಅವರ ಜ್ಞಾಪಕ ಇರಬೇಕು ಅಂತೇಳಿ ಡಾಕ್ಟರ್ H.K. ಮರಿಯಪ್ಪ ಕಾನ್ವೆಂಟ್ ಅನ್ನ, ಡಾಕ್ಟರ್ ಶಾಂತ ಮರಿಯಪ್ಪ ಪ್ರೌಢಶಾಲೆಯನ್ನ, ಡಾಕ್ಟರ್ H.K. ವೀರಣ್ಣಗೌಡ ಶಿಕ್ಷಣ ಸಂಸ್ಥೆಗಳನ್ನ ಮದ್ದೂರಿನಲ್ಲಿ ಹುಟ್ಟುಹಾಕಿ ಅದನ್ನ ಅತ್ಯಂತ ಜೋಪಾನವಾಗಿ ಮುನ್ನಡೆಸಿರ್ತಕ್ಕಂಥವರು KT ಚಂದ್ರಣ್ಣನವರು. ಆ KT ಚಂದ್ರಣ್ಣನವರ ಸಾಲಿನಲ್ಲಿ ಅವರ ಸುಪುತ್ರ ಅಪೂರ್ವ ಚಂದ್ರವರು ಅತ್ಯಂತ ಹಿರಿಯರ ಆಶಯಗಳಿಗೆ ಚ್ಯುತಿ ಬಾರದ ರೀತಿಯಲ್ಲಿ ಅದನ್ನ ಮುನ್ನಡೆಸ್ತಾ ಬಂದಿದ್ದಾರೆ. H.K. ವೀರಣ್ಣಗೌಡರ ಹೆಸರಿನಲ್ಲಿ ಸಹಸ್ರಾರು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಆ ಸಂಸ್ಥೆಯಲ್ಲಿ ನಾಡಿನ ಉದ್ದಗಲಕ್ಕೂ ಇದ್ದಾರೆ, ವಿದೇಶಗಳಲ್ಲೂ ಇದ್ದಾರೆ. ಅಷ್ಟೇ ಅಲ್ಲ, 106 ಜನ ಶಿಕ್ಷಕರು ಆ ನೆರಳಿನಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಅದೆಲ್ಲದಕ್ಕೂ ಕಾರಣವಾದಂಥ H.K. ವೀರಣ್ಣಗೌಡರನ್ನ, KT ಚಂದ್ರು ಅವರನ್ನ ಹಾಗೂ ಆ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವ ನಮ್ಮ ಅಪೂರ್ವ ಚಂದ್ರ ಅವರ ಕಾರ್ಯದರ್ಶಿಗಳು ಈ ವೇದಿಕೆಯಲ್ಲಿ ಹಾಜರಾಗಿದ್ದಾರೆ. ಅವರನ್ನು ಕೂಡ ನಾನು ಈ ವೇದಿಕೆಯಲ್ಲಿ ಕೃತಜ್ಞತಾಪೂರ್ವಕವಾಗಿ ನಾನು ನೆನಪಿಸ್ಕೊತೀನಿ. ಇನ್ನು ಈ ನೆಲದ ಮಣ್ಣಿನ ಮಗಳು, ಕನ್ನಡಾಂಬೆಯ ಗುಡಿಗೆ ಗಮಿಸುವ ಮಲ್ಲಿಗೆಯ ಹೂವ ತಂದವಳು, ಈ ನೆಲದ ಮಗಳು, ಈ ಮಣ್ಣಿನ ಮಗಳು, ನಿಮ್ಮ ಮನೆ ಮಗಳು, ಚನ್ನಪಟ್ಟಣದ ಮಗಳು ದಾಮಿನಿ ಮೋಹನ್ ದಾಸ್. ಈ ದೇಶದ ಅತ್ಯುನ್ನತ ಪದವಿಯಾದಂಥ IAS ಪದವಿಯನ್ನು ಪಡೆಯುವುದರ ಮೂಲಕ ದೂರದ ಉತ್ತರ ಪ್ರದೇಶದಲ್ಲಿ ಈ ಚನ್ನಪಟ್ಟಣದ ಮಣ್ಣಿನ ಘಮವನ್ನ ಮತ್ತಷ್ಟು ಉಜ್ವಲಗೊಳಿಸುತ್ತಿರುವ ದಾಮಿನಿ ಮೋಹನ್ ದಾಸ್ ಮತ್ತು ಆಕೆಯ ಪತಿ ಚಲುವರಾಜ್ ದಾಮಿನಿ ಇವರಿಗೂ ಕೂಡ ಈ ನೀವೆಲ್ಲ ಒಂದು ಕೃತಜ್ಞತಾಪೂರ್ವಕವಾದಂಥ ದೊಡ್ಡ ಚಪ್ಪಾಳೆಯನ್ನು ಸಲ್ಲಿಸೋಣ. ಅವರು ಬರಬೇಕಾಗಿತ್ತು, ಬರಲಿಲ್ಲ. ಬದಲಾಗಿ ಅಂತ ಸುಪುತ್ರಿಯನ್ನು ಪಡೆದ ಅಂತ ಒಬ್ಬ ಮಗಳಿಗೆ ಜನ್ಮವಿತ್ತಂತ ಮೋಹನ್ ದಾಸ್ ಮತ್ತು ದಂಪತಿಗಳು ನಮ್ಮೊಟ್ಟಿಗೆ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಸುಪುತ್ರಿಯನ್ನು ಪಡೆದದ್ದಕ್ಕಾಗಿ ಅಂತೇಳಿ ನಾನು ಅವರನ್ನ ನೆನಪಿಸ್ತಾ, ಬಂಧುಗಳೇ, ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ಇದು ಪರಮ ಪವಿತ್ರವಾದ ಜಾಗ, ಅಕ್ಷರದ ಯಜ್ಞಭೂಮಿ. ಇದು ಅಕ್ಷರದ ಯಜ್ಞಭೂಮಿ. ಈ ಅಕ್ಷರವನ್ನು ಕಲಿತಕ್ಕಂಥ ಶಿಕ್ಷಣ ಸಂಸ್ಥೆಯ ಜಾಗದಲ್ಲಿ ನಾವಿದ್ದೇವೆ. ಹಾಗಾದ್ರೆ ಶಿಕ್ಷಣ ಅಂದ್ರೇನು? ಯಾವುದನ್ನು ನಾವು ಶಿಕ್ಷಣ ಅಂತ ಕರೀತೇವೆ? ಬುದ್ಧಿವಂತಿಕೆಯಿಂದ ಒಂದು ಮೆದುಳಿಂದ ಮತ್ತೊಂದು ಮೆದುಳಿಗೆ ವರ್ಗಾವಣೆ ಮಾಡುವುದು ಶಿಕ್ಷಣವೇ? ಅಥವಾ ನಶ್ವರ ಅಕ್ಷರಗಳಂತೆ ಸಣಸಾಡುತ್ತಾ ಅರ್ಥವಾಗದನ್ನ ಮಕ್ಕಳಿಗೆ ಕರಗತ ಮಾಡಿಸೋದಕ್ಕೋಸ್ಕರ ವರ್ಷಗಟ್ಟಲೆ ಕಾಲಹರಣ ಮಾಡೋದು ಒಂದು ಶಿಕ್ಷಣವೇ? ಹಾಗಾದ್ರೆ ಯಾವುದು ಶಿಕ್ಷಣ? ನಿಜವಾದ ಶಿಕ್ಷಣ ಅಂದ್ರೆ ಯಾವುದು? ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಯನ್ನ ಹೊರತೆಗೆಯುವಂತೆ ಮಾಡುವಂತಹದ್ದೇ ಶಿಕ್ಷಣ. ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಹೊರತೆಗೆಯುವ ಕಾಯಕವನ್ನು ಮಾಡುವವರು ಯಾರು? ಅಂತ ಕುಶಲಕರ್ಮಿಗಳು ಯಾರು? ಅಂತ ಕುಶಲಕರ್ಮಿಯೇ ಶಿಕ್ಷಕ. ನಿಜವಾದ ಶಿಕ್ಷಕ ಅವನು. ಒಬ್ಬ ಕಾಮತ್ ಅನ್ನುವಂತ ಒಬ್ಬ ವಿದ್ಯಾರ್ಥಿ, ಆ ಕಾಮತ್ ಅನ್ನುವಂಥ ವಿದ್ಯಾರ್ಥಿ ಓದು ಬರಹ ಬರ್ತಿರ್ಲಿಲ್ಲ. ಓದು ಬರಹ ಬರಲಿಲ್ಲ ಅಂತೇಳಿ ಶಿಕ್ಷಕರೆಲ್ಲರೂ ಕೂಡ ಅವನು ದಂಡಿಸ್ತಿದ್ರು. ಎಲ್ಲರೂ ಕೂಡ ಮನೆಯಲ್ಲಿ ಪೋಷಕರು ಕೂಡ ದಂಡಿಸ್ತಾ ಇದ್ರು. ಆದರೆ ಒಬ್ಬ ಶಿಕ್ಷಕಿ ಅವನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿದ್ರು, ಆ ಪ್ರತಿಭೆಗೆ ನೀರೆರೆದ್ರು, ಆ ಪ್ರತಿಭೆಯನ್ನು ಬೆಂತಟ್ಟಿ ಬೆಳೆಸಿದ್ರು. ಆ ಪ್ರತಿಭೆ ಏನಿತ್ತು ಅವನಲ್ಲಿ? ಚಿತ್ರಕಲೆಯ ಪ್ರತಿಭೆ ಇತ್ತು. ಅವನಲ್ಲಿರುವ ಚಿತ್ರಕಲೆಯನ್ನೇ ಬೆಳೆಸಿದ್ರು. ಅದಕ್ಕೆ ನಾ ಅಳಿವೆ ನೀ ಅಳಿವೆ ಉಳಿಯುವುದು ಸಾಧನೆ, ಆ ಸಾಧನೆಯೇ ಅಜರಾಮರ. ಅದೇ ರೀತಿ ಸಾಧನೆ ಎಂಬುದು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಆ ರೀತಿ ಇವಾಗ ಪ್ರಕಾಶ್ ಸರ್ ಅವರು ಹೇಳಿದ್ರು, ಒಬ್ಬ ಸಾಧಕ ಇರಬೇಕು. ಈಗ ಯಾವ ರೀತಿ ದಾಮಿನಿ ಎಂ ದಾಸ್ ಹಾಗೆ ಚಲುವರಾಜು ಆದವರು ಚಿಕ್ಕ ವಯಸ್ಸಿನಲ್ಲೇ ಒಬ್ಬ IAS ಅಧಿಕಾರಿಯಾಗಿದ್ದಾರೆ, ಅದೇ ರೀತಿ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಓದಿ ವಿದ್ಯಾಭ್ಯಾಸದಲ್ಲಿ ಮುಂದೆ ಬಂದು ಒಬ್ಬ ಸಾಧಕನಾಗಿ ಹೆಸರು ಪಡಿಬೇಕು. ಈಗ ನಮ್ಮ ಶಾಲೆಯ ಡಾಕ್ಟರ್ H.K. ಮರಿಯಪ್ಪ ಸರ್ ಅವರಿಗೆ, ಶಾಂತಾ ಮೇಡಮ್ ರವರಿಗೆ, ಅವರ ಕನಸಿನ ಶಾಲೆಯಾದಂತಹ ಈ ಶಾಲೆಗೆ ಹೆಸರು ತರಬೇಕು. ಇಡೀ ಚನ್ನಪಟ್ಟಣದಾದ್ಯಂತ ಅವರು ಕೂಡ ಒಬ್ಬ ಸಾಧಕರಾಗಬೇಕು. ಆ ಸಾಧಕರು ಕೂಡ ಮುಂದೆ ಇದೇ ತರ ವಾರ್ಷಿಕೋತ್ಸವ ಬಂದಾಗ ಅವರು ಕೂಡ ಇದೇ ತರ ಒಂದು ಕಾರ್ಯಕ್ರಮದಲ್ಲಿ ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮ ಮುದ್ದಾಗಿ ಎಲ್ಲರಿಗೂ ಒಂದು ಕರ್ತವ್ಯದ ಬಗ್ಗೆ, ಸಾಧನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳಿದಂತಹ ಪ್ರಕಾಶ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಕಾರ್ಯನಿಮಿತ್ತ ಪ್ರಕಾಶ್ ಸರ್ ಅವರು ವೇದಿಕೆಯನ್ನು ನಿರ್ಗಮಿಸುತ್ತಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಗೌರವ ಸಮರ್ಪಣೆಯನ್ನ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ಗೌರವ ಸಮರ್ಪಣೆಯನ್ನು ಶ್ರೀ BT ಜಯಮುದ್ದಪ್ಪರವರು, ಮಾಜಿ ಅಧ್ಯಕ್ಷರು, ಸಾರ್ವಜನಿಕ ವಿದ್ಯಾಸಂಸ್ಥೆ ಚನ್ನಪಟ್ಟಣ, ಇವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.
ಕಾರ್ಯಕ್ರಮವನ್ನು ಸ್ವೀಕರಿಸಿದಂತಹ ಶ್ರೀ ಪ್ರಕಾಶ್ ಸರ್ ಅವರಿಗೆ ಹಾಗೂ ಸನ್ಮಾನವನ್ನು ನೀಡಿದಂತಹ ಜಯಮುದ್ದಪ್ಪ ಸರ್ ಅವರಿಗೆ ಹಾಗೂ ಅಪೂರ್ವ ಚಂದು ಸರ್ ಅವರಿಗೆ ಹಾಗೂ ಹರೀಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಶ್ರೀ HP ವೀರ್ ಮಲ್ಲೇಶ್ ಸರ್ ಅವರು ಕೂಡ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ.